ಶ್ರೀಗುರುಭ್ಯೋ ನಮಃ. ನರಸಿಂಹೋ ಅಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿः ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ತ್ರಿಮುನಿ ವ್ಯಾಕರಣಂ ಹಾಗೆಂತ ಭಾಷಾಯಾಹ ಅಂದರೆ ವ್ಯಾಕರಣ ನಮನೀತಮಲ್ಲಿ ದ್ವಿತೀಯ ಪಾಠ ತ್ರಿಮುನಿ ವ್ಯಾಕರಣಂ. ತ್ರಿಮುನಿ ವ್ಯಾಕರಣಂ ಅಂದರೆ ಏನರ್ಥ? ಮೂರು ಮುನಿಗಳು, ಜ್ಞಾನಿಗಳು, ಅವರಿಂದ ರಚಿಸಲ್ಪಟ್ಟ ವ್ಯಾಕರಣ ಹಾಗೆ ಅಂತ ಅರ್ಥ. ಭಾಷಾಯಾಹ ಪಾಲನೆ ವ್ಯಾಕರಣಂ ಅವಶ್ಯಕಂ. ಭಾಷೆಯನ್ನ ಪಾಲನೆ ಮಾಡುವುದರಲ್ಲಿ ವ್ಯಾಕರಣ ಅತ್ಯವಶ್ಯಕವಾದದ್ದು. ಯದಾ ಭಾಷಾ ಆಸೀತ್ ತದೈವ ತತ್ಸಂಬದ್ಧಂ ವ್ಯಾಕರಣಮಪಿ ಆಸೀತ್, ಮೌಖಿಕ ರೂಪೇಣ ವಾ ಲಿಖಿತ ರೂಪೇಣ ವಾ ಹಾಗೆಂತ. ಯಾವಾಗ ಭಾಷೆ ಇರುತ್ತದೆ ಆಗಲೇ ತತ್ಸಂಬದ್ಧಿಯಾದ ವ್ಯಾಕರಣವು ಕೂಡ ಇರುತ್ತದೆ. ಅದು ಮೌಖಿಕ ರೂಪದಿಂದ ಇರಬಹುದು, ಅಂದ್ರೆ ಓರಲ್ ಆಗಿ ಇರಬಹುದು, ಅಥವಾ ಲಿಖಿತ ರೂಪೇಣ ಅದು ಪುಸ್ತಕ ರೂಪದಲ್ಲಿ ಬರೆದು ಇರಬಹುದು ಹಾಗೆ ಅಂತ. ಉದಾಹರಣೆಗೆ ಕನ್ನಡ ಇದೆ. ಕನ್ನಡ ಭಾಷೆ ಇದ್ರೇ ಕನ್ನಡ ಭಾಷೆಯ ವ್ಯಾಕರಣ ಇರಲಿಕ್ಕೆ ಸಾಧ್ಯ. ಭಾಷೆನೇ ಇಲ್ಲ, ವ್ಯಾಕರಣ ಮಾತ್ರ ಇದೆ ಹಾಗೆಂದ್ರೆ ಅದು ಸರಿ ಹೋಗೋದಿಲ್ಲ. ಅದರಿಂದ ಯಾವಾಗ ಭಾಷೆ ಇರುತ್ತದೆ ಆಗ ತತ್ಸಂಬಂಧಿಯಾದ ವ್ಯಾಕರಣವೂ ಕೂಡ ಇದ್ದೇ ಇರ್ತದೆ ಹಾಗೆಂತ. ಇದಾನೀಂ ಅಭ್ಯಸ್ಯಮಾನಂ ವ್ಯಾಕರಣಂ ಸರ್ವತ್ರ ಪಾಣಿನಿ ಪ್ರೋಕ್ತಂ ಇತಿ ಅವಗಮ್ಯತೆ. ಈಗ ಸಂಸ್ಕೃತ ವ್ಯಾಕರಣ ನಾವು ತೆಗೆದುಕೊಂಡ್ರೆ, ಈಗ ನಾವೇನು ಅಭ್ಯಾಸ ಮಾಡ್ತಾ ಇದ್ದೀವಿ, ಆ ವ್ಯಾಕರಣ ಅದು ಪಾಣಿನಿ ಪ್ರೋಕ್ತಂ, ಅದು ಪಾಣಿನಿ ಋಷಿಗಳು ಮಾಡಿದ್ದು ಅಂತ ತಿಳಿದು ಬರುತ್ತದೆ. ಕಿಂತು ತತಃ ಪೂರ್ವಮಪಿ ವ್ಯಾಕರಣಾನಿ ಆಸನ್ ಹಾಗೆ. ಆದರೆ ಅದಕ್ಕೂ ಹಿಂದೆಯೂ ಕೂಡ ವ್ಯಾಕರಣಗಳು ಇದ್ದವು ಹಾಗೆಂತ. ಯಾಕೆ ನೋಡಿ, ವೇದಗಳು ಅದು ನಿತ್ಯ. ಸಂಸ್ಕೃತ ಭಾಷೆಯಲ್ಲಿ ಇರತಕ್ಕ ವೇದಗಳು ನಿತ್ಯ. ಅದರಿಂದ ಭಾಷೆ ಇದೆ ಅಂತಾದ ಮೇಲೆ ವ್ಯಾಕರಣವು ಕೂಡ ಇರಲೇಬೇಕು. ವೇದ ಸಂಸ್ಕೃತ ಎಲ್ಲ ನಿತ್ಯ ಅಂತ ಆದ ಮೇಲೆ ವ್ಯಾಕರಣಗಳು ಕೂಡ ನಿತ್ಯವೇ. ಸಂಸ್ಕೃತ ವ್ಯಾಕರಣ ನಿತ್ಯವೇ. ಅದರಿಂದ ಪಾಣಿನಿಯವರಿಗೆ ಮುಂಚೆ ವ್ಯಾಕರಣ ಇಲ್ಲ ಅಂತ ಅಲ್ಲ, ಬೇರೆ ರೂಪದಲ್ಲಿ ಇದ್ದೇ ಇತ್ತು. ಕಿಂತು ತತಃಪೂರ್ವಮಪಿ ವ್ಯಾಕರಣಾನಿ ಆಸನ್ ತರ್ಹಿ ಕೆ ಪಾಣಿನೇಹೇ ಪೂರ್ವಾಚಾರ್ಯ ಇತಿ. ಹಾಗಿದ್ರೆ ಯಾರು ಪಾಣಿನಿಗಿಂತ ಮೊದಲಿದ್ದ ವ್ಯಾಕರಣವನ್ನ ಬಲ್ಲವರು ಅಂದ್ರೆ ಯಾರವರು? ತತ್ರ ಪ್ರಧಾನತೆಯ ಪಾಣಿನೇಹೇ ಪೂರ್ವಾಚಾರ್ಯ ಕೇಚನ ಉಲ್ಲೇಖಂ ಅರ್ಹಂತಿ. ಅಲ್ಲಿ ಕೆಲವರನ್ನ ನಾವು ಉಲ್ಲೇಖ ಮಾಡಲಿಕ್ಕೆ ಆಗ್ತದೆ. ಪಾಣಿನಿಗಿಂತ ಮೊದಲು ಇದ್ದವರ ವ್ಯಾಕರಣ ಬಲ್ಲವರ ಹೆಸರು ಹೇಳಲಿಕ್ಕಾಗ್ತದೆ. ಯಾರವರು? ತೇ ಬ್ರಹ್ಮ, ಚತುರ್ಮುಖ ಬ್ರಹ್ಮದೇವರು, ಬೃಹಸ್ಪತಿ ಆಚಾರ್ಯರು, ಮಹೇಶ್ವರ, ರುದ್ರದೇವರು, ಇಂದ್ರದೇವರು, ಭರದ್ವಾಜ ಅಂತ ಋಷಯ ಅನ್ಯ ಇವೇ ಮೊದಲಾದ ಋಷಿಗಳು ಅಂತ ಅರ್ಥ. ಅವರೆಲ್ಲರೂ ಕೂಡ ಪಾಣಿನಿಗಿಂತ ಮೊದಲೂ ಕೂಡ ವ್ಯಾಕರಣವನ್ನ ಬಲ್ಲವರಾಗಿದ್ದರು. ಏವಂ ಅವಿಚ್ಛಿನ್ನ ಪರಂಪರಾ ವ್ಯಾಕರಣಂ ಅಸ್ಯಾಪಿ ಅಸ್ತಿ. ಹೇಗೆ ವೇದಕ್ಕೆ ಅವಿಚ್ಛಿನ್ನವಾದ ಗುರು ಶಿಷ್ಯರ ಪರಂಪರೆ, ಗುರು ಶಿಷ್ಯರಿಗೆ ಹೇಳೋದು, ಶಿಷ್ಯ ಪುನಃ ಗುರುವಾಗಿ ತಮ್ಮ ಶಿಷ್ಯರಿಗೆ ಹೇಳೋದು, ಈ ರೀತಿಯಾಗಿ ಗುರು ಶಿಷ್ಯರ ಪರಂಪರೆ ವೇದದಲ್ಲಿ ನಾವೇನು ನೋಡ್ತೀವಿ, ಅದೇ ರೀತಿಯಾಗಿ ವ್ಯಾಕರಣಕ್ಕೂ ಕೂಡ ಇದೆ ಹಾಗೆ ಅಂತ. ಅವಿಚ್ಛಿನ್ನವಾದ ಅಂದ್ರೆ ಎಡಬಿಡದ ತುಂಡಾಗದೇ ಇರತಕ್ಕ ಒಂದು ಪರಂಪರೆ ವ್ಯಾಕರಣಕ್ಕೂ ಇದೆ. ಪೂರ್ವಂ ವ್ಯಾಕರಣಸ್ಯ ಗಾತ್ರಂ ಬೃಹದಾಸೀತ್. ಮೊದಲು ವ್ಯಾಕರಣದ ಆ ಗ್ರಂಥಗಳ ಗಾತ್ರ ಬೃಹದಾಕಾರವಾಗಿತ್ತು, ಅಂದ್ರೆ ದೊಡ್ಡ ಸೈಜಲ್ಲಿ ಇತ್ತು ಅಂತ ಅರ್ಥ. ತತಃ ಪರಂ ಕ್ರಮೇಣ ಪಾಣಿನಿ ಕಾಲೇ ಗಾತ್ರಂ ನ್ಯೂನಂ ಅಭವತ್ ಇದು ಜ್ಞಾಯತೆ. ಕಾಲಕ್ರಮೇಣ ಪಾಣಿನಿ ಕಾಲದಲ್ಲೇ ಆ ವ್ಯಾಕರಣ ಗ್ರಂಥದ ಸೈಜ್ ಏನಾಯ್ತು, ಕಡಿಮೆ ಆಗ್ತಾ ಬಂತು. ತಥಾಚ ಉಕ್ತಂ ಸಮುದ್ರವತ್ ವ್ಯಾಕರಣಂ ಮಹೇಶ್ವರೇ ತದರ್ಧ ಕುಂಭೋದ್ಧರಣಂ ಬೃಹಸ್ಪತೌ ತದ್ಭಾಗಭಾಗಾಚ್ಚ ಗತಂ ಪುರಂದರೇ ಕುಶಾಗ್ರ ಬಿಂದೂತ್ ಪತಿತಂ ಹಿ ಪಾಣಿನೌ. ಯಾನ್ ಯುಜ್ಜಹಾರ ಮಾಹೇಂದ್ರಾತ್ ವ್ಯಾಸೋ ವ್ಯಾಕರಣಾರ್ಣವಾತ್
ಪದರತ್ನಾನಿ ಕಿಂ ತಾನಿ ಸಂತಿ ಪಾಣಿನಿ ಗೋಷ್ಪದೇ. ಸಮುದ್ರವತ್ ವ್ಯಾಕರಣಂ ಮಹೇಶ್ವರೇ. ರುದ್ರದೇವರಲ್ಲಿ ಎಷ್ಟು ವ್ಯಾಕರಣ ಇತ್ತು? ಸಮುದ್ರದಷ್ಟು. ಸಮುದ್ರದ ನೀರು ಎಷ್ಟು ಇದೆ ಅಷ್ಟು ಸಮುದ್ರದಂತ ವ್ಯಾಕರಣ ಇತ್ತು. ತದರ್ಧ ಕುಂಭೋದ್ಧರಣಂ ಬೃಹಸ್ಪತೌ. ಕುಂಭ ಅಂದ್ರೆ ಒಂದು ಮಡಿಕೆ, ಅದರಲ್ಲಿ ಅರ್ಧ ಮಡಿಕೆ ಇದ್ದಂಗೆ ಎಷ್ಟು ಇತ್ತು? ಸಮುದ್ರದ ನೀರನ ಒಂದು ಅರ್ಧ ಮಡಿಕೆ ತುಂಬಿಸಿದ್ರೆ ಎಷ್ಟು ಇರ್ತದೆ ಅಷ್ಟು ಬೃಹಸ್ಪತಿ ಆಚಾರ್ಯರಲ್ಲಿ ಇತ್ತು. ಭಾಗ ಅದರಲ್ಲಿ ಒಂದು ಭಾಗದ ಭಾಗ ಯಾರಲ್ಲಿ ಇತ್ತು? ಪುರಂದರೆ ಇಂದ್ರದೇವರಲ್ಲಿ. ಕುಶಾಗ್ರ ಬಿಂದೂತ್ಪದಿತಂ ಹಿ ಪಾಣಿನವು. ಒಂದು ಹುಲ್ಲಿನ ತುದಿಯಲ್ಲಿ ಎಷ್ಟು ನೀರು ಇರುತ್ತದೆ? ಒಂದು ಆ ಕುಂಭದಲ್ಲಿ ದರ್ಬೆಯನ್ನು ಅದ್ದಿ ತುದಿಯಲ್ಲಿ ನೀರು ಅಂಟ್ಕೊಂಡಿರ್ತದೆ. ಎಷ್ಟಿರುತ್ತದೆ? ಚೂರು ಇರುತ್ತದೆ. ಅಷ್ಟು ಯಾರಲ್ಲಿ ಇದೆ? ಪಾಣಿನಿಯಲ್ಲಿ ಇದೆ. ಹಾಗೆ ಅಂತ ನೋಡಿ, ಪಾಣಿನಿಯವರು ಬರೆದ ಗ್ರಂಥವೇ, ಅವರ ಜ್ಞಾನವೇ ಹೀಗಿದೆ ಅಂದ್ರೆ ಇನ್ನು ರುದ್ರದೇವರಲ್ಲಿ ಎಷ್ಟು ಜ್ಞಾನ ಇರಲಿಕ್ಕಿಲ್ಲ. ಅದಕ್ಕೆ ನಮ್ಮಲ್ಲಿ ಏನಿದೆ ತಾರತಮ್ಯ ಎಷ್ಟು ಸತ್ಯಭೂತವಾಗಿ ನೋಡಿ. ಎಲ್ಲರಲ್ಲೂ ಜ್ಞಾನ ಒಂದೇ ರೀತಿಯಾಗಿ ಇರೋದಿಲ್ಲ. ದೊಡ್ಡವರು ಆಗ್ತಾ ಜ್ಞಾನವೂ ಕೂಡ ಜಾಸ್ತಿ ಆಗ್ತಾ ಇದೆ. ನಮ್ಮಲ್ಲೂ ಅಷ್ಟೇ ನೋಡಿ, ಮಕ್ಕಳಾಗಿರುವಾಗ ಜ್ಞಾನ ಕಡಿಮೆ ಇರ್ತದೆ, ಬೆಳೀತಾ ಜ್ಞಾನ ಬೆಳೀತದೆ. ಯಾನ್ ಯುಜ್ಜಹಾರ ಮಹೇಂದ್ರಾತ್ ವ್ಯಾಸೋ ವ್ಯಾಕರಣಾರ್ಣವಾತ್ ಪದರತ್ನಾನಿ ಕಿಂತಾನಿ ಸಂತಿ ಪಾಣಿನಿ ಗೋಷ್ಪದೇ. ಅಂಥ ಒಂದು ಆ ವ್ಯಾಕರಣವನ್ನ ಪಾಣಿನಿ ಋಷಿಗಳು ರುದ್ರದೇವರ ಅನುಗ್ರಹದಿಂದ ಪಡೆದು ಅದನ್ನ ಆ ವ್ಯಾಕರಣ ಶಾಸ್ತ್ರವನ್ನ ರಚನೆ ಮಾಡಿದರು. ಅಂಥ ರತ್ನಗಳು, ಆ ವ್ಯಾಕರಣ ರತ್ನಗಳು ನಮಗೆ ಆ ಪಾಣಿನಿಯವರ ಗ್ರಂಥಗಳಲ್ಲಿ ಸಿಗ್ತದೆ. ಹಾಗೆ ಅಂತ. ಕಿಂತು ಪಾಣಿನಿನ ಅನುಲ್ಲಿಖಿತಾಃ ಆಚಾರ್ಯಾಃ ಇಂದ್ರಭ್ರಾಗುರಿ ಚಾರಾಯಣಾದಯಃ ಬಹವಃ ಸಂತಿ. ಕೆಲವು ಹೆಸರುಗಳನ್ನ ಪಾಣಿನಿಯವರೇ ತಮ್ಮ ಗ್ರಂಥಗಳಲ್ಲಿ ಹೇಳಿದ್ದಾರೆ, ಕೆಲವರ ಹೆಸರುಗಳನ್ನ ಹೇಳಲಿಲ್ಲ. ಅನುಲ್ಲಿಖಿತಾಃ, ಉಲ್ಲಿಖಿತಾಃ ಅಂದ್ರೆ ಉಲ್ಲೇಖ ಮಾಡಿದ್ದಾರೆ ಅಂತ ಅರ್ಥ. ಅನುಲ್ಲಿಖಿತಾಃ ಅಂದ್ರೆ ಉಲ್ಲೇಖ ಮಾಡಲಿಲ್ಲ ಅಂತ ಅರ್ಥ. ಕೆಲವರ ಹೆಸರನ್ನ ಪಾಣಿನಿಯವರು ಹೇಳಿಲ್ಲ. ಯಾರವರು? ಇಂದ್ರ, ಭಾಗುರಿ, ಚಾರಣ ಇವರೇ ಮೊದಲಾದ ಅನೇಕರು ಇದ್ದಾರೆ. ಬಹವಃ ಸಂತಿ. ಕೆಲವರ ಹೆಸರನ್ನ ಅಷ್ಟೇ ಪಾಣಿನಿಯವರು ತಮ್ಮ ಗ್ರಂಥದಲ್ಲಿ ಹೇಳಿದ್ದಾರೆ. ತಥೈವ ಪಾಣಿನಿನ ಸೂತ್ರೇಷು ಉಲ್ಲಿಖಿತ ಆಪಿಶಲಿ ಕಾಶ್ಯಪ ಗಾರ್ಗ್ಯಾದಯ ಅಪಿ ಬಹವಃ ಸಂತಿ. ತಾವು ಸೂತ್ರಗಳಲ್ಲಿ ಉಲ್ಲೇಖ ಮಾಡಿದವರು ಯಾರು? ಆಪಿಶಲಿ ಅಂತ ಒಬ್ರು, ಕಾಶ್ಯಪರು, ಗಾರ್ಗಿ ಇವರೇ ಮೊದಲಾದವರು ಇದ್ದಾರೆ. ಹಾಗೆ ಅಂತ. ಗಾರ್ಗ್ಯಾದಯ, ಗಾರ್ಗ್ಯ ಮೊದಲಾದವರು ಅಂತ ಹೇಳ್ತಾರೆ. ಇವರ ಹೆಸರನ್ನೆಲ್ಲ ಸೂತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಏತೇನ ಜ್ಞಾಯತೆ ಯದ್ ಭಾರತೆ ವ್ಯಾಕರಣಶಾಸ್ತ್ರಸ್ಯಾಪಿ ಭವ್ಯ ಪರಂಪರಾ ಆಸೀತ್ ಅಸ್ತಿ ಭವಿಷ್ಯತಿ ಚ. ಇದರಿಂದ ಏನ್ ತಿಳಿದು ಬರ್ತದೆ? ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ವ್ಯಾಕರಣಶಾಸ್ತ್ರಕ್ಕೂ ಕೂಡ ಏನಿದೆ? ಭವ್ಯವಾದ ಪರಂಪರೆ ಇದೆ. ಹೇಗೆ ವೇದಕ್ಕೆ ಒಂದು ಪರಂಪರೆ ಅಂತ ಇದೆಯೋ ಅದೇ ತರ ವ್ಯಾಕರಣಕ್ಕೂ ಇದೆ. ಆಸೀತ್ ಹಿಂದೆ ಇತ್ತು, ಅಸ್ತಿ ಈಗಲೂ ಇದೆ, ಭವಿಷ್ಯತಿ ಮುಂದೆಯೂ ಇರ್ಲಿಕ್ಕಿದೆ. ಹಾಗೆ ಅಂತ 3 ಕಾಲದಲ್ಲೂ ವ್ಯಾಕರಣದ ಪರಂಪರೆ ಬಿಟ್ಟು ಹೋಗಲ್ಲ ಅಂತ ಅರ್ಥ. ಕಿಂತು ವೇದಾಂಗೇಶು ಪರಿಗಣಿತಂ ವ್ಯಾಕರಣಂ ಪಾಣಿನೇರೇವ. ವೇದಾಂಗದಲ್ಲಿ ಷಡಂಗ ಪೂರ್ವಕವಾದ ವೇದಾಧ್ಯಯನ ಮಾಡಬೇಕು ಅಂತ ಹೇಳ್ತೀವಿ. ಅಂದ್ರೆ ವೇದಾಂಗ ಅಂತ 6 ಶಾಸ್ತ್ರಗಳನ್ನ ಹೇಳಿದ್ದಾರೆ. ಅದರಲ್ಲಿ ಒಂದು ವ್ಯಾಕರಣ ಅಂತ ಬರ್ತದೆ, ಮುಂದೆ ಅದನ್ನ ಹೇಳ್ತಾರೆ. ಅದರಲ್ಲಿ ಬರುವ ವ್ಯಾಕರಣ ಅಂದ್ರೆ ಯಾವ್ದನ್ನು ಓದಬೇಕು ನಾವು? ಹಾಗೆಂದ್ರೆ ಪಾಣಿನಿಯವರ ವ್ಯಾಕರಣವನ್ನೇ ನಾವು ಇಟ್ಕೋಬೇಕು. ಏತೇನ ಜ್ಞಾಯತೆ ಮಹತ್ವಂ ಪಾಣಿನೇಹೆ. ಇದರಿಂದ ಪಾಣಿನಿಗೆ ಅವರ ಒಂದು ಮಹತ್ವವು ಕೂಡ ನಮಗೆ ಗೊತ್ತಾಗ್ತದೆ. ಸಂಸ್ಕೃತ ವ್ಯಾಕರಣ ಶಾಸ್ತ್ರ ಇತಿಹಾಸ ಜ್ಞಾಯತೆ ಯತ್ ಸಂಸ್ಕೃತ ಅಧ್ಯಯನಂ ವ್ಯಾಕರಣ ಮೂಲಮೇವ ಆಸೀತ್ ಇತಿ. ಸಂಸ್ಕೃತ ವ್ಯಾಕರಣ ಶಾಸ್ತ್ರ ಇತಿಹಾಸಾತ್, ಸಂಸ್ಕೃತದ ವ್ಯಾಕರಣ ಶಾಸ್ತ್ರಗಳಿಂದ ನಮಗೇನು ತಿಳಿದು ಬರ್ತಾ ಇದೆ? ಇತಿಹಾಸಗಳಿಂದ ಏನ್ ತಿಳಿದು ಬರುತ್ತದೆ? ಹಾಗೆಂದ್ರೆ ಸಂಸ್ಕೃತ ಅಧ್ಯಯನಂ. ಒಂದು ವ್ಯಕ್ತಿ ಸಂಸ್ಕೃತ ಅಧ್ಯಯನ ಮಾಡಬೇಕು ಅಂದ್ರೆ ಮೊದಲು ಏನ್ ಮಾಡಬೇಕು? ವ್ಯಾಕರಣ ಮೂಲಮೇವ ಆಸೀತ್. ವ್ಯಾಕರಣವೇ ಮೂಲ. ವ್ಯಾಕರಣ ಮೂಲ ಅಂದ್ರೆ ಬೇರು ಇದ್ದಂಗೆ, ಮರಕ್ಕೆ ಒಂದು ಬೇರು ಇದ್ದಾಗೆ ನಮ್ಮ ಜ್ಞಾನಕ್ಕೆ, ಶಾಸ್ತ್ರಜ್ಞಾನಕ್ಕೆ ಬೇರು
ರೂಟ್ ಯಾವುದು? ವ್ಯಾಕರಣ. ವ್ಯಾಕರಣ ಮೂಲಮೇವ ಆಸೀತ್ ಇತಿ. ಇದಾನೀಂ ಭಾರತೆ ಸರ್ವಶಾಸ್ತ್ರಸ್ಯೈವ ಅಧ್ಯಯನಂ ಕ್ರಿಯಮಾಣಂ ಅಸ್ತಿ. ಈಗಲೂ ಕೂಡ ಭಾರತದಲ್ಲಿ ಸರ್ವತ್ರ ಎಲ್ಲ ಕಡೆಯೂ ಕೂಡ ಈ ರೀತಿಯಾಗಿ ಒಂದು ವ್ಯಕ್ತಿ ಮೊದಲು ಬರಬೇಕು ಅಂದ್ರೆ ಏನ್ ಮಾಡೋದು? ಸಣ್ಣ ವಯಸ್ಸಿನಲ್ಲಿ ವ್ಯಾಕರಣವನ್ನೇ, ವ್ಯಾಕರಣ, ತರ್ಕ, ತದನಂತರ ವೇದಾಂತ, ಈ ಕ್ರಮದಲ್ಲೇ ಈಗಲೂ ಕೂಡ ಅಧ್ಯಯನ ಮಾಡ್ತೀವಿ. ತ್ರಿಮುನಿ ವ್ಯಾಕರಣ ಮಿತಿ ಪ್ರಸಿದ್ಧಂ. ಈ ವ್ಯಾಕರಣ ತ್ರಿಮುನಿ ವ್ಯಾಕರಣಂ ಅಂತ ಪ್ರಸಿದ್ಧ ಆಗಿದೆ. ಯಾಕೆ? 3 ಋಷಿಗಳು, ಮುನಿಗಳು ಇದನ್ನ ಚೆನ್ನಾಗಿ ರಚನೆ ಮಾಡಿ ಅದನ್ನು ನಮಗೆ ಅನುಗ್ರಹ ಮಾಡಿದ್ದಾರೆ. ಯಾರವರು? ತರ್ಹಿ ಕೇತೆ, ಯಾರು 3 ಜನ? ತೇಷಾಂ ಯೋಗದಾನಂ ಕಿಮಿತಿ ಜ್ಞಾತವ್ಯಂ ಭವತಿ. ಅವರು ವ್ಯಾಕರಣ ಶಾಸ್ತ್ರಕ್ಕೆ ಏನು ಕೊಡುಗೆಯನ್ನು ನೀಡಿದ್ದಾರೆ ಹಾಗೆ ಅಂತ ತಿಳಿಯಬೇಕು. ಜ್ಞಾತವ್ಯಂ, ತಿಳಿಯಲು ಯೋಗ್ಯವಾದ ವಿಚಾರ. ತೇ ಮುನಯಃ ತ್ರಯಃ ಅತ್ರ ಸ್ತುತಾಃ. ಆ 3 ಜನರ 3 ಮುನಿಗಳ ಸ್ತೋತ್ರವನ್ನ ಈ ಒಂದು ಕಾರಿಕಾದಲ್ಲಿ ಮಾಡಿದ್ದಾರೆ, ಶ್ಲೋಕದಲ್ಲಿ ಮಾಡಿದ್ದಾರೆ. ವಾಕ್ಯಕಾರಂ ವರರುಚಿಂ ಭಾಷ್ಯಕಾರಂ ಪತಂಜಲಿಂ ಪಾಣಿನಿಂ ಸೂತ್ರಕಾರಂ ಚ ಪ್ರಣತೋಸ್ಮಿ ಮುನಿತ್ರಯಂ. ವಾಕ್ಯಕಾರಂ ವರರುಚಿಂ ಭಾಷ್ಯಕಾರಂ ಪತಂಜಲಿಂ ಪಾಣಿನಿಂ ಸೂತ್ರಕಾರಂ ಚ ಪ್ರಣತೋಸ್ಮಿ ಮುನಿತ್ರಯಂ. ವಾಕ್ಯಕಾರರು ಅಂದ್ರೆ ಸೂತ್ರಕ್ಕೆ, ಸೂತ್ರ ಅಂದ್ರೆ ಏನು? ಸೂಚನಾತ್ ಸೂತ್ರ ಮುಚ್ಚತೆ, ಸೂಚನೆ ಮಾಡ್ತದೆ ಅಷ್ಟೇ. ಸಣ್ಣ ಸಣ್ಣ ಅಕ್ಷರಗಳಿಂದ ಪದಗಳಿಂದ ಕೂಡಿದ್ದಾಗಿ ಇರ್ತದೆ. ಅದನ್ನ ಸಂಪೂರ್ಣ ವಾಕ್ಯ, ಆ ಸೂತ್ರಕ್ಕೆ ಹಿಂದೆ ಬಂದ ಸೂತ್ರದಿಂದ ಕೆಲವು ಪದಗಳನ್ನ ತರಬೇಕು, ಮುಂದೆ ಬರತಕ್ಕ ಸೂತ್ರಗಳಿಂದ ಕೆಲವು ಪದಗಳನ್ನ ತರಬೇಕು, ಅಥವಾ ಕೆಲವು ಪದಗಳನ್ನ ನಾವೇ ಶೇಷಪೂರ್ಣ ಮಾಡಿ ನಾವೇ ಇಟ್ಕೋಬೇಕು. ಹಾಗೆ ಮಾಡಿದ್ರೆ ಮಾತ್ರ ಪೂರ್ಣ ವಾಕ್ಯ ಸಿಗ್ತದೆ. ಅದನ್ನ ವಾಕ್ಯ ಅಂತ ಕರೀತಾರೆ. ಆ ರೀತಿಯಾಗಿ ಸೂತ್ರಕ್ಕೆ ವ್ಯಾಕರಣವನ್ನ ಬರೆದವರನ್ನ ವಾಕ್ಯಕಾರರು ಅಂತ ಕರೀತಾರೆ. ಕುಂಭಕಾರ ಅಂದ್ರೆ ಏನರ್ಥ? ಕುಂಭಂ ಕರೋತಿ ಇದು ಕುಂಭಕಾರ, ಕುಂಭವನ್ನ ಮಾಡುವವರು. ವಾಕ್ಯಕಾರ ಅಂದ್ರೆ ಏನರ್ಥ? ವಾಕ್ಯವನ್ನ, ವ್ಯಾಕರಣ ಸೂತ್ರಕ್ಕೆ ವಾಕ್ಯವನ್ನ ಮಾಡುವವರನ್ನ ವಾಕ್ಯಕಾರ. ಯಾರವರು? ವರರುಚಿ, ಹಾಗೆ ಅಂತ ಅವರ ಹೆಸರು. ಆ ವರರುಚಿ ಮತ್ತು ಭಾಷ್ಯಕಾರಂ ಪತಂಜಲಿ, ಆ ಸೂತ್ರಕ್ಕೆ ಭಾಷ್ಯವನ್ನ, ಅದರ ಅರ್ಥವನ್ನ ಸರಿಯಾಗಿ ತಿಳಿಸಿಕೊಟ್ಟವರು ಅಂದ್ರೆ ಪತಂಜಲಿ ಋಷಿಗಳು ಅವರು. ಮತ್ತು ಪಾಣಿನಿಂ ಸೂತ್ರಕಾರಂ, ಸೂತ್ರಕಾರರು, ಸೂತ್ರವನ್ನ ರಚನೆ ಮಾಡಿದವರಾದ ಪಾಣಿನಿ. ಮುನಿತ್ರಯರು ಅಂದ್ರೆ ಇವರು, ವರರುಚಿ, ವರರುಚಿ, ಪತಂಜಲಿ, ಪಾಣಿನಿ, ಇವರು ಸೂತ್ರಕಾರಂಚ. ಪ್ರಣತೋಸ್ಮಿ ಮುನಿತ್ರಯಂ, ಈ 3 ಮುನಿಗಳನ್ನು ಕೂಡ ನಮಸ್ಕಾರ ಮಾಡುತ್ತೇನೆ. ಇದು ಪ್ರಾರಂಭದಲ್ಲಿ ನಾವು ಪಠಿಸಬೇಕಾದ ಒಂದು ಶ್ಲೋಕ. ವಾಕ್ಯಕಾರಂ ವರರುಚಿಂ ಭಾಷ್ಯಕಾರಂ ಪತಂಜಲಿಂ ಪಾಣಿನಿಂ ಸೂತ್ರಕಾರಂಚ ಪ್ರಣತೋಸ್ಮಿ ಮುನಿತ್ರಯಂ. ಕಾಲಾನುಕ್ರಮೇಣ ಏವಂ ಏತೆ ಭವಂತಿ. ಕಾಲಕ್ರಮದಿಂದ ಇವರ ಹೆಸರು ಹಿಂಗೆ ಆಗಿಬಿಟ್ಟಿದೆ. ಪಾಣಿನಿ ಮಹರ್ಷಿ, ಪಾಣಿನಿರ್ ಮಹರ್ಷಿ, ವರರುಚಿರ್ ಮಹರ್ಷಿ, ಪತಂಜಲಿರ್ ಮಹರ್ಷಿ ಇತಿ. ಮಹರ್ಷಿ ಶಬ್ದ ಸೇರಿ ಬಂತು ಅಂತ. ಮೊದಲು ಯಾರು? ಪಾಣಿನಿ ಮಹರ್ಷಿ ಅಂತ. ಪಾಣಿನಿ ಅಯಂ ಪಾಣಿನಿ, ಪಾಣಿನ ಗೋತ್ರೇ ಜನಿಂ ಅಲಭತ. ಪಾಣಿನಿ ಅಂದ್ರೆ ಏನು? ಪಾಣಿನಿಯ ಗೋತ್ರದ ಸಂಬಂಧವುಳ್ಳವರು, ಪಾಣಿನಿಯ ಸಂಬಂಧವುಳ್ಳವರು, ಪಾಣಿನಿಯ ಗೋತ್ರದ ಸಂಬಂಧವುಳ್ಳವರು, ಹಾಗೆ ಅಂತ. ಆ ಗೋತ್ರದಲ್ಲಿ ಹುಟ್ಟಿ ಬಂದವರು ಎಂಬ ಅರ್ಥದಲ್ಲಿ ಬಂದಿದೆ. ಅದರಿಂದ ಅವರಿಗೆ ಪಾಣಿನಿ ಅಂತ ಹೆಸರು. ಅವರ ಮಾತಾ ಪಾಣಿನಿ ಋಷಿಗಳ ತಾಯಿ ಯಾರು? ದಕ್ಷ ಕುಲೋದ್ಭವ ದಾಕ್ಷಿ. ದಕ್ಷ ಕುಲದಲ್ಲಿ, ದಕ್ಷ ಅಂತ ಒಂದು ಕುಲ, ಆ ಕುಲದಲ್ಲಿ ಹುಟ್ಟಿದ್ರಿಂದ ಅವರಿಗೆ ದಾಕ್ಷಿ ಅಂತ ಹೆಸರು. ದಾಕ್ಷಿ, ಪಾಣಿನಿಯ ತಾಯಿ ದಾಕ್ಷಿ. ಪಿಂಗಲಃ ಅನುಜಃ ಪಾಣಿನೇಹೆ, ಪಾಣಿನಿಯ ಅನುಜ, ಅನುಜ ಅಂದ್ರೆ ತಮ್ಮ, ಯಾರು? ಪಿಂಗಲಃ, ಹಾಗೆ ಪಾಣಿನಿಯ ತಮ್ಮ ಪಿಂಗಲ. ಪಾಣಿನೇಹೆ ಮಾತುಲಃ ವ್ಯಾಡಿಹಿ, ಸಂಗ್ರಹ ನಾಮಕ ವ್ಯಾಕರಣ ಸಂಬದ್ಧ ಗ್ರಂಥಸ್ಯ ರಚಯಿತ. ಈ ಪಾಣಿನಿಯವರ ಮಾವ, ಸೋದರ ಮಾವ ಯಾರು? ವ್ಯಾಡಿಹಿ ಅಂತ. ಅವ್ರೇನ್ ಮಾಡಿದ್ದಾರೆ ಹಾಗೆಂದ್ರೆ ವ್ಯಾಕರಣ ಸಂಬಂಧವಾದ ಸಂಗ್ರಹ ಅಂತ ಒಂದು ಗ್ರಂಥ, ಅದನ್ನ ವ್ಯಾಕರಣ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದು ಗ್ರಂಥ, ಅದನ್ನ ರಚನೆ ಮಾಡಿದ್ದಾರೆ. ಪಾಣಿನೇಹೆ ಗುರುಹು ವರ್ಷಾಖ್ಯ, ಪಾಣಿನಿಯ ಗುರುಗಳು ಯಾರು? ವರ್ಷ ಅಂತ ಅವರ ಹೆಸರು. ಅವ್ರೇನ್ ಮಾಡಿದ್ದಾರೆ? ತಸ್ಯ ಗುರೋಹೋ ಅನುಜಃ, ಆ ವರ್ಷ ಎನ್ನತಕ್ಕ ಗುರುಗಳಿದ್ದಾರಲ್ಲ ಅವರ ಸಹೋದರ ತಮ್ಮ, ಅವರೇನ್ ಮಾಡಿದ್ದಾರೆ? ಉಪವರ್ಷ ಅಂತ ಅವರ ಹೆಸರು. ಉಪವರ್ಷಾಖ್ಯ ಜೈಮಿನಿ ಸೂತ್ರಸ್ಯ ವೃತ್ತಿಕಾರ. ಜೈಮಿನಿ ಹೇಗೆ ಬ್ರಹ್ಮಸೂತ್ರ ವೇದವ್ಯಾಸ ರಚನೆ ಮಾಡಿದ್ರು, ಅದೇ ತರ ಪೂರ್ವಮೀಮಾಂಸಾ ಶಾಸ್ತ್ರ ಜೈಮಿನಿ ಋಷಿಗಳು ರಚನೆ ಮಾಡಿದ್ರು. ಆ ಒಂದು ಪೂರ್ವಮೀಮಾಂಸಾ ಸೂತ್ರಗಳಿಗೆ
ವೃತ್ತಿ ಅಂದ್ರೆ ಅದೊಂದು ವ್ಯಾಖ್ಯಾನ ರೂಪದಲ್ಲಿ ಇರುತ್ತದೆ. ಅದನ್ನ ರಚನೆ ಮಾಡಿದವರು ಯಾರು? ಉಪವರ್ಷ ಎನ್ನತಕ್ಕವರು. ಅವರು ವರ್ಷ ಅಂತ ಪಾಣಿನಿ ಗುರುಗಳಿದ್ದಾರಲ್ಲ, ಅವರ ತಮ್ಮ ಉಪವರ್ಷ ಅಂತ. ಅವರು ರಚನೆ ಮಾಡಿದ ಗ್ರಂಥ ವೃತ್ತಿ, ಜೈಮಿನಿ ವೃತ್ತಿ ಅಂತ ಗ್ರಂಥ ರಚನೆ ಮಾಡಿದರು. ಅದು ಪೂರ್ವಮೀಮಾಂಸಕ್ಕೆ ಸಂಬಂಧಪಟ್ಟದ್ದು, ಜೈಮಿನಿ ಸೂತ್ರ ಸಂಬಂಧಪಟ್ಟದ್ದು. ಪಾಣಿನೇಯ ಜನ್ಮಗ್ರಾಮ ಶಲಾತುರ. ಪಾಣಿನಿಯವರ ಹುಟ್ಟೂರು ಯಾವುದು? ಶಲಾತುರ. ಬಾಹೀಕ ಗ್ರಾಮ ತತ್ ಸಮೀಪವರ್ತಿ ಗ್ರಾಮ ವಾ ಇತಿ ಮಹಾಭಾಷ್ಯಾತ್ ಅವಗಮ್ಯತೆ. ಬಾಹೀಕ ಗ್ರಾಮ ಅದರ ಸಮೀಪದಲ್ಲಿ ಇರುವ ಗ್ರಾಮವೋ ಏನೋ ಹಾಗೆ ಅಂತ ಮಹಾಭಾಷ್ಯದಲ್ಲಿ ನಮಗೆ ತಿಳಿದು ಬರ್ತಾ ಇದೆ. ಪುರಾ ತತ್ವವಿದಃ ತು ಪಶ್ಚಿಮೋತ್ತರ ಸೀಮಾ ಪ್ರಾಂತಸ್ಥಾಟಕ ಸಮೀಪವರ್ತಿ ಹಾಗೆ ಅಂತ. ಸ್ವಾತಂತ್ರ್ಯಾನಂತರಂ ಪಾಕಿಸ್ತಾನ್ ಅಂತರ್ಗತಃ ಲಾಹೋರ್ ಇತಿ ಅಭಿಪ್ರಯಂತಿ. ಇನ್ನು ತತ್ವವನ್ನ ಬಲ್ಲವರು ಪಶ್ಚಿಮೋತ್ತರ ಸೀಮಾ ಪ್ರಾಂತ್ಯದ ಸಮೀಪದಲ್ಲಿ ಇರತಕ್ಕ ಪಾಕಿಸ್ತಾನ್ ಆ ಊರಿಗೆ ಸೇರಿದ ಲಾಹೋರ್ ಅದರ ಹತ್ರ ಇದೆ ಅಂತನೂ ಹೇಳ್ತಾರೆ. ಪಾಣಿನೇಹ ಕಾಲ ಭಾರತ ಯುದ್ಧಾತ್ 200 ವರ್ಷಾದನಂತರಂ ವಿಕ್ರಮ ಸಂವತ್ಸರ 1900 ವರ್ಷ ಪೂರ್ವಂ ಇತಿ ಯುಧಿಷ್ಠಿರ ಮೀಮಾಂಸಕಾದಯ ವಿದ್ವಾಂಸಃ ಅಭಿಪ್ರಯಂತಿ. ಪಾಣಿನಿಯ ಕಾಲ ಯಾವುದು ಹಾಗೆಂದ್ರೆ ಭಾರತ ಯುದ್ಧಾತ್, ಮಹಾಭಾರತ ಯುದ್ಧ ಆದ ಬಳಿಕ 200 ವರ್ಷಾದ ಅನಂತರಂ 200 ವರ್ಷಗಳ ನಂತರ ಅಂದ್ರೆ ವಿಕ್ರಮ ಸಂವತ್ಸರ ಪ್ರಕಾರ 1900 ವರ್ಷಗಳು ಪೂರ್ವ ಆಗಿತ್ತು ಅಂತ ಯುಧಿಷ್ಠಿರ ಮೀಮಾಂಸಕಾದಯ ವಿದ್ವಾಂಸಃ ಅಭಿಪ್ರಭಂತಿ. ಆ ರೀತಿಯಾಗಿ ಅವರು ತಿಳಿತಾರೆ ಹಾಗೆಂತ. ಯುಧಿಷ್ಠಿರ ಮೀಮಾಂಸಕರು ಆ ರೀತಿಯಾಗಿ ತಿಳಿತಾರೆ. ಪಾಶ್ಚಾತ್ಯರು ವೆಸ್ಟರ್ನ್ ಫಿಲಾಸಫರ್ಸ್ ಅವರು ಕ್ರಿಸ್ತ ಶಕ 7ಮ ಶತಾಬ್ದಿ ಇತಿ ವದಂತಿ. 7ನೇ ಶತಮಾನದವರು ಹಾಗೆ ಅಂತ ಪಾಶ್ಚಾತ್ಯರು ಹೇಳ್ತಾರೆ. ಪಾಣಿನೇಹ ಶಿಷ್ಯ ಕೌತ್ಸಹ ಇತಿ 3:108 ಸೂತ್ರೇ ಉದಾಹೃತ ಲಕ್ಷ್ಯಾಭ್ಯಾಂ ನ್ಯಾಯತೆ. ಪಾಣಿನಿಯ ಶಿಷ್ಯರು ಯಾರು ಅಂದ್ರೆ ಕೌತ್ಸ ಅಂತ ಆ ಸೂತ್ರದಲ್ಲೇ ಉದಾಹರಿಸಲ್ಪಟ್ಟಿದೆ. ತದ್ಯತ ಏನು ಅಂತ? ಉಪಸೇದಿವಾನ್ ಕೌತ್ಸಹ ಪಾಣಿನಿಂ ಉಪಶುಶ್ರುವಾನ್ ಕೌತ್ಸಹ ಪಾಣಿನಿಂ. ಪಾಣಿನಿಯಿಂದ ಕೌತ್ಸ ಉಪದೇಶವನ್ನು ಪಡೆದ ಹಾಗೆ ಅಂತಲ್ಲ ಅಲ್ಲಿ ಉಲ್ಲೇಖ ಇದೆ. ಅದರಿಂದ ಏನ್ ಗೊತ್ತಾಗ್ತದೆ? ಪಾಣಿನಿಯವರ ಋಷಿಗಳು ಕೌತ್ಸ ಹಾಗೆ ಅಂತ. ಪಾಣಿನೇಹ ಮಹತ್ವಂ. ಪಾಣಿನಿಯ ಅವರ ಋಷಿಗಳ ಮಹತ್ವ ಏನು ಹಾಗೆ ಅಂದ್ರೆ ಪಾಣಿನೇಹ ಮಹತ್ವಂ ಬಹವಃ ಸ್ವದೇಶೀಯಾಃ ವಿದೇಶೀಯಾಶ್ಚ ಖ್ಯಾಪಿತವಂತಃ. ಈ ಪಾಣಿನಿ ಋಷಿಗಳ ಮಹತ್ವವನ್ನ ನಮ್ಮ ದೇಶದವರು ಪರದೇಶದವರು ಅದನ್ನ ವಿಶಾಲವಾಗಿ ಹೇಳಿದ್ದಾರೆ. ಮಹಾಭಾಷ್ಯಕಾರ ಭಗವಾನ್ ಪತಂಜಲಿ ಪ್ರಶಂಸತಿ. ಮಹಾಭಾಷ್ಯಕಾರರು ಪತಂಜಲಿ ಅವರು ಪಾಣಿನಿ ಋಷಿಗಳನ್ನು ಕೊಂಡಾಡ್ತಾರೆ. ಏನಂತ? ಪ್ರಮಾಣಭೂತ ಆಚಾರ್ಯೋ ದರ್ಭ ಪವಿತ್ರ ಪಾಣಿ ಶುಚ ಅವಕಾಶೆ ಪ್ರಾಂಗುಖ ಉಪವಿಶ್ಯ ಮಹತಾ ಪ್ರಯತ್ನೇನ ಸೂತ್ರಾಣಿ ಪ್ರಣಯತಿ ಸ್ಮ. ಪ್ರಮಾಣಭೂತವಾದ ಅಂದ್ರೆ ವ್ಯಾಕರಣ ಶಾಸ್ತ್ರ ಓದಬೇಕು ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ 3 ಜನ ಹೇಳಿದ್ದಷ್ಟೇ ಪ್ರಮಾಣ. ಯಾರೋ ವರರುಚಿ, ಪತಂಜಲಿ, ಪಾಣಿನಿಯವರು. ಪಾಣಿನಿ ಸೂತ್ರ, ಮೂಲ ಸೂತ್ರ ಬರೆದವರು. ಸೊ ಪಾಣಿನಿ, ವರರುಚಿ ಮತ್ತು ಪತಂಜಲಿ ಇವ್ರು ಹೇಳಿದ್ದಷ್ಟೇ ಪ್ರಮಾಣ. ಅದು ಬಿಟ್ಟು ಬೇರೆಯವರು ಇದಕ್ಕೆ ವಿರುದ್ಧವಾಗಿ ಏನಾದ್ರು ಹೇಳಿದ್ರೆ ಅದು ಪ್ರಮಾಣ ಅಲ್ಲ ಹಾಗೆ ಅಂತ ಅರ್ಥ. ಅದರಿಂದ ಪ್ರಮಾಣಭೂತವಾದ ಆಚಾರ್ಯರು ಯಾರು? ಪಾಣಿನಿಗಳು, ಪಾಣಿನಿ ಋಷಿಗಳು. ದರ್ಭ ಪವಿತ್ರ ಪಾಣಿಹಿ, ಕೈಯಲ್ಲಿ ದರ್ಭೆಯಿಂದ ಆದ ಪವಿತ್ರವನ್ನ ಧರಿಸಿದವರಾಗಿ, ಶುಚ ಅವಕಾಶ, ಶುಚಿಯಾದ ಒಂದು ಶುದ್ಧವಾದ ಒಂದು ಪ್ರದೇಶದಲ್ಲಿ, ಪ್ರಾಂಗುಖ ಉಪವಿಶ್ಯ, ಪೂರ್ವ ಮುಖವಾಗಿ ಕೂತು, ಮಹತಾ ಪ್ರಯತ್ನೇನ, ಆಲೋಚನೆ ಮಾಡಿ ಭಾರಿ ಪ್ರಯತ್ನದಿಂದ, ಸೂತ್ರಾಣಿ ಪ್ರಣಯತಿ ಸ್ಮ, ಸೂತ್ರಗಳನ್ನ ರಚನೆ ಮಾಡಿದರು. ತತ್ರ ಅಶಕ್ಯಂ ವರ್ಣನೇನಾಪಿ ಅನರ್ಥಕೇನ ಭವಿತುಂ ಕಿಂ ಪುನರಿಯತ ಸೂತ್ರೇನ ಇತಿ. ಅದರಿಂದ ನಾವಿನ್ನೇನಾದ್ರು ಹೇಳಿಕ್ ಹೋದ್ರೆ ಅದು ಸರಿ ಹೋಗೋದಿಲ್ಲ. ದೊಡ್ಡವರು ಹೇಳಿದ್ದನ್ನೇ ನಾವು ಹೇಳಿ ತಿಳ್ಕೋಬೇಕು ಹಾಗೆ ಅಂತ, ಅದನ್ನೇ ಪ್ರಶಂಸೆ ಮಾಡಬೇಕು.
ಪುನಃ ಅಪಿ ಸಹ ಏವ ಅನ್ಯತ್ರ ವದತಿ, ಅವರೇ ಬೇರೆ ಕಡೆ ಹೇಳ್ತಾರೆ ಏನಂತ, ಸಾಮರ್ಥ್ಯ ಯೋಗಾನ್ ನಹಿ ಕಿಂಚಿದಸ್ಮಿನ್ ಪಶ್ಯಾಮಿ ಶಾಸ್ತ್ರೇ ಯದನರ್ಥಕಂ ಸ್ಯಾದಿತಿ. ಯಾವುದು ಅನರ್ಥಕವಾದದ್ದು, ಅರ್ಥ ಇಲ್ಲದೆ ಇರೋದು ಅಂತ ಯಾವುದೂ ಕೂಡ ನಾನಿಲ್ಲಿ ಕಾಣ್ತಾ ಇಲ್ಲ. ಅಂದ್ರೆ ಎಲ್ಲವೂ ಕೂಡ ಅರ್ಥಪೂರ್ಣವಾಗಿಯೇ ಇದೆ, ಸರಿಯಾಗಿಯೇ ಮಾಡಲ್ಪಟ್ಟಿದೆ ಹಾಗೆ ಅಂತ ಪತಂಜಲಿಯವರೇ ಬೇರೆ ಕಡೆ ಹೇಳಿದ್ದಾರೆ. ಹಾಗೆ ಅಂತ ಅನರ್ಥ ಅಂದ್ರೆ ಏನರ್ಥ, ಅರ್ಥ ಇಲ್ಲದೆ ಇರೋದು. ಅನರ್ಥಕೇನ ಭವಿತುಂ ಕಿಂ ಪುನಃ ಯತ. ಅದರಿಂದ ಈ ಒಂದು ಸೂತ್ರಕ್ಕೆ ಅರ್ಥವೇ ಇಲ್ಲ ಹಾಗೆ ಅಂತ ಎಲ್ಲಿಗೆ ಬರೋದಿಲ್ಲ. ಎಲ್ಲಾ ಸೂತ್ರಗಳು ಅರ್ಥಪೂರ್ಣವಾಗಿ ಸ್ಪಷ್ಟವಾಗಿಯೇ ಇದೆ ಹಾಗೆ ಅಂತ. ಇನ್ನು ಕಾಶಿಕಾಕಾರ ಜಯಾದಿತ್ಯ ಉದಕ್ಷ ವಿಪಾಶಃ ಇತಿ ಸೂತ್ರವೃತ್ತೌ ಆಹ. ಇನ್ನು ಕಾಶಿಕಾಕಾರರು ಜಯಾದಿತ್ಯ ಉದಕ ಅಂತ ಅವರು ಸೂತ್ರವೃತ್ತಿ ವಿಪಾಶ ಎನ್ನುವತಕ್ಕ ಸೂತ್ರವೃತ್ತಿಯಲ್ಲಿ ಹೇಳ್ತಾರೆ ಏನಂತ, ಮಹತಿ ಸೂಕ್ಷ್ಮೇಕ್ಷಿಕಾ ವರ್ತತೆ ಸೂತ್ರಕಾರಸ್ಯ ಇತಿ. ಸೂತ್ರಕಾರರ ದೃಷ್ಟಿ ಹೇಗಿದೆ, ಭಾರಿ ಸೂಕ್ಷ್ಮ ಇದೆ, ಸೂಕ್ಷ್ಮವಾದ ದೃಷ್ಟಿ. ಪಾಶ್ಚಾತ್ಯೇಷು ಮೋನಿಯರ್ ವಿಲಿಯಮ್ಸ್ ಆಹ, ವೆಸ್ಟರ್ನ್ ಫಿಲಾಸಫರ್ ಯಾರು, ಮೋನಿಯರ್ ವಿಲಿಯಮ್ಸ್ ಅಂತ. ಅವ್ರೇನು ಹೇಳ್ತಾರೆ ಹಾಗೆಂದ್ರೆ, ಸಂಸ್ಕೃತ ವ್ಯಾಕರಣಂ ಯಾವುದು ಅಷ್ಟಾಧ್ಯಾಯಿ ಆಗಿದೆ. ಅದೇ ಪಾಣಿನಿಯವರ ಋಷಿಗಳು ಬರೆದ ವ್ಯಾಕರಣಕ್ಕೆ ಏನ್ ಹೆಸರು, ವ್ಯಾಕರಣ ಶಾಸ್ತ್ರಕ್ಕೆ ಅಷ್ಟಾಧ್ಯಾಯಿ ಅಂತ ಹೆಸರು. ಮಾನವ ಮಸ್ತಿಷ್ಕಸ್ಯ ಪ್ರತಿಭಾಯಾಹ ಆಶ್ಚರ್ಯತಮೋ ಭಾಗಃ ಅಸ್ತಿ ಯೋ ಮಾನವ ಮಸ್ತಿಷ್ಕಸ್ಯ ಸಮಕ್ಷಃ ಆಗತಃ ಇತಿ. ಮನುಷ್ಯರ ತಲೆಗೆ ಹೊಳೆದ ಬಂದಿರುವ ಅತ್ಯದ್ಭುತವಾದ ಗ್ರಂಥ ಅಂದ್ರೆ ಯಾವುದು, ಅದು ವ್ಯಾಕರಣ. ಅದು ಮನುಷ್ಯರ ಕಣ್ಣಿಗೆ ಈಗ ಸಿಕ್ಕಿದೆ ಹಾಗೆ. ತಲೆಯಲ್ಲಿ ಇದ್ದದ್ದು ಅದು ಮನುಷ್ಯನ ತಲೆಯಲ್ಲಿದ್ದ ಅತ್ಯದ್ಭುತವಾದ ಒಂದು ಭಾಗ ಅದೇನಾಗಿದೆ, ಕಣ್ಣೆದುರಿಗೆ, ಮನುಷ್ಯರ ಕಣ್ಣೆದುರಿಗೆ ಈಗ ಬಂದಿದೆ ಹಾಗೆ ಅಂತ ಸಂಸ್ಕೃತ ವ್ಯಾಕರಣವನ್ನ ಅಂದ್ರೆ ಅಷ್ಟಾಧ್ಯಾಯಿಯನ್ನ ಹೊಗಳಿದ್ದಾರೆ. ಯಾರು, ಪಾಶ್ಚಾತ್ಯರಾದ ಮೋನಿಯರ್ ವಿಲಿಯಮ್ಸ್ ಎನ್ನತಕ್ಕವರು. ಪಾಣಿನಿ ಮರಣಂ ತ್ರಯೋದಶ್ಯಾಂ ತಿಥೌ ಸಿಂಹೇನ ಆಪ್ನೋತಿಥಿ ಶ್ರೂಯತೆ. ಈ ಪಾಣಿನಿಯವರು ಹೇಗೆ ಮರಣ ಹೊಂದಿದ್ರು, ಸಿಂಹದಿಂದ ಮರಣ ಹೊಂದಿದ್ರು ಅಂತೆ. ಅದು ಯಾವತ್ತು, ತ್ರಯೋದಶಿ ದಿವಸ ಅದಾಗಿದೆ ಅಂತ ಹೇಳ್ತಾರೆ. ಅತಃ ವ್ಯಾಕರಣಸ್ಯ ಅಧ್ಯಯನಂ ಅಧ್ಯಾಪನಂ ಚ ತ್ರಯೋದಶ್ಯಾಂ ನಿಷಿದ್ಧಂ ಇತಿ ಅಯಂ ಸಂಪ್ರದಾಯ ಏತಾವತ್ ಪರ್ಯಂತಂ ಆಸೀತ್. ಅದರಿಂದ ವ್ಯಾಕರಣವನ್ನ ನಾವು ಪಾಠ ಹೇಳೋದು ಓದೋದಾಗಲಿ ಮಾಡೋದಿಲ್ಲ. ಇವತ್ತು ತ್ರಯೋದಶಿ ದಿವಸ ವ್ಯಾಕರಣ ಶಾಸ್ತ್ರವನ್ನ ಓದೋದು ಮಾಡೋದಿಲ್ಲ. ಯಾಕೆ, ಅವತ್ತು ಅವರು ಸಿಂಹದಿಂದ ಮರಣವನ್ನು ಹೊಂದಿದ್ರು ಹಾಗೆಂತ ಕೇಳಿ ಬರ್ತಾ ಇದೆ. ಆ ಸಂಪ್ರದಾಯ ಇವತ್ತಿಗೂ ಇದೆ ಹಾಗೆಂತ. ಅಷ್ಟಾಧ್ಯಾಯಿ ಪಾಣಿನೇಹ ವಿಶಿಷ್ಟಾಕೃತಿ ಇಯಂ ಅಷ್ಟಭಿ ಅಧ್ಯಾಯೈ ಯುಕ್ತ. ಈ ಅಷ್ಟಾಧ್ಯಾಯಿ ಅಂತ ಪಾಣಿನಿಯವರ ವಿಶಿಷ್ಟವಾದ ಒಂದು ಗ್ರಂಥ. ಅದೇನಾಗಿದೆ, ಅಷ್ಟಭಿ ಅಧ್ಯಾಯೈ ಯುಕ್ತ, 8 ಅಧ್ಯಾಯಗಳಿಂದ ಕೂಡಿದ್ದಾಗಿದೆ. ಪ್ರತ್ಯಧ್ಯಾಯಂ 4 ಪಾದಾಃ ಸಂತಿ. ಪ್ರತಿಯೊಂದು ಅಧ್ಯಾಯದಲ್ಲೂ 4 ಪಾದಗಳು ಇದೆ. ಕಾಶಿಕಾ ವ್ಯಾಖ್ಯಾತ್ರ ನ್ಯಾಯಸಕಾರೇಣ ಜಿನೇಂದ್ರ ಬುದ್ಧಿನ ಸೂತ್ರ ಸಂಖ್ಯಾ ನಿರ್ದಿಷ್ಟ. ಆಯ್ತು, 8 ಅಧ್ಯಾಯ ಇದೆ. 8 ಅಧ್ಯಾಯದಲ್ಲೂ ಒಂದೊಂದು ಅಧ್ಯಾಯದಲ್ಲೂ ಕೂಡ 4 ಪಾದಗಳು ಇದೆ ಅಂತ. ಒಟ್ಟು ಎಷ್ಟು ಪಾದ ಆಯ್ತು, 32 ಪಾದಗಳು ಅಂತ ಆಯ್ತು. 8 × 4 32 ಪಾದ. ಒಟ್ಟು ಎಷ್ಟು ಸೂತ್ರ ಇದೆ ಹಾಗೆಂದ್ರೆ, ಕಾಶಿಕಾ ಅಂತ ಆ ಒಂದು ವ್ಯಾಕರಣಕ್ಕೆ ಒಂದು ವ್ಯಾಖ್ಯಾನ ಇದೆ. ಆ ಕಾಶಿಕಾ ಎನ್ನುವ ವ್ಯಾಖ್ಯಾನ ಅದನ್ನ ಬರೆದವರು ಯಾರು, ಜಿನೇಂದ್ರ ಬುದ್ಧಿ ಹಾಗೆ ಅಂತ. ಅವರು ಸೂತ್ರ ಸಂಖ್ಯೆಯನ್ನ ಒಂದು ಕಾರಿಕೆಯಲ್ಲಿ ಹೇಳಿದ್ದಾರೆ. 3 ಸೂತ್ರ ಸಹಸ್ರಾಣಿ ತಥಾ 900 ಚ ಷಣ್ಣವತಿಂಚ ಸೂತ್ರಾಣಾಂ ಪಾಣಿನಿಃ ಕೃತವಾನ್ ಸ್ವಯಂ. 3 ಸಹಸ್ರಾಣಿ 3 ಸೂತ್ರ ಸಹಸ್ರಾಣಿ ಅಂದ್ರೆ ಎಷ್ಟಾಯ್ತು, 3 ಸಹಸ್ರಾಣಿ 3000. 900 ಅಂದ್ರೆ ಶತ ಅಂದ್ರೆ 100, 900, 3900. ಷಣ್ಣವತಿ ಅಂದ್ರೆ 96. ಸೊ ಒಟ್ಟು ಎಷ್ಟಾಯ್ತು, 3996
ಸೂತ್ರಾಣ ಪಾಣಿನಿ ಕೃತವಾನ್. ಅಷ್ಟು ಸೂತ್ರಗಳನ್ನ ಸ್ವಯಂ ತಾವೇ ಪಾಣಿನಿಗಳು ರಚನೆ ಮಾಡಿದರು ಅಂತ ತಿಳಿದು ಬರುತ್ತದೆ. ಪಾಣಿನೇಹೇ ನಾಮಾಂತರಾಣಿ, ಇವರ ಬೇರೆ ಹೆಸರುಗಳು ಯಾವುದು? ಪಾಣಿನಃ, ದಾಕ್ಷೀಪುತ್ರ, ಶಾಲಂಕಿ, ಶಾಲಾತುರೀಯ, ಆಹಿಕ, ಪಾಣಿನೇಯ, ಪಾಣಿಪುತ್ರ ಇತ್ಯಾದಿನಿ. ಇದೆಲ್ಲ ಅವರ ಬೇರೆ ಹೆಸರುಗಳು. ಪಾಣಿನಿ ಸೂತ್ರಸ್ಯ ಅನೇಕೆ ವಾರ್ತಿಕಕಾರಾಹ ಆಸನ್. ಈ ಪಾಣಿನಿ ಸೂತ್ರಕ್ಕೆ ವಾರ್ತಿಕ, ಅದು ಒಂದು ವ್ಯಾಖ್ಯಾನ, ಅದನ್ನು ಬರೆದವರು ಅನೇಕರು ಇದ್ದಾರೆ ಹಾಗೆ ಅಂತ. ಅದ್ರಲ್ಲಿ ಯಾರು ಪ್ರಸಿದ್ಧರು ಹಾಗೆ ಅಂದ್ರೆ ಕಾತ್ಯಾಯ, ಅಂದ್ರೆ ಕಾತ್ಯಾಯನ, ಕಾತ್ಯ ಅಥವಾ ಕಾತ್ಯಾಯನ, ಭಾರದ್ವಾಜ, ಸುನಾಗ, ಕ್ರೋಷ್ಟ, ವಾಡವ ಇತ್ಯಾದಿ ಇವೇ ಮೊದಲಾದ 5 ಜನ ಹೆಸರು ಕೊಟ್ಟಿದ್ದಾರೆ. ಇವರೆಲ್ಲ ಏನ್ ಮಾಡಿದ್ದಾರೆ? ವಾರ್ತಿಕಕಾರರು ಅಂತ. ಏನದು ವಾರ್ತಿಕ ಅಂದ್ರೆ ಏನರ್ಥ? ವಾರ್ತಿಕವನ್ನ ಬರೆದವರು ವಾರ್ತಿಕಕಾರರು, ಕುಂಭವನ್ನ ಮಾಡಿದವರು ಕುಂಭಕಾರರು, ಅದೇ ತರ ವಾರ್ತಿಕವನ್ನ ಮಾಡಿದವರು ವಾರ್ತಿಕಕಾರರು. ವಾರ್ತಿಕ ಅಂದ್ರೆ ಏನರ್ಥ? ವಾರ್ತಿಕ ಶಬ್ದಸ್ಯ ವ್ಯುತ್ಪತ್ತಿ ನಿರ್ದಿಷ್ಟ ಏವಂ ವೃತ್ತಿ, ಹಾಗೆ ವ್ಯುತ್ಪತ್ತಿ ನಿರ್ದಿಷ್ಟೈವಂ ವೃತ್ತಿ ಅಂದ್ರೆ ವಾರ್ತಿಕ ಅಂದ್ರೆ ಏನು? ವೃತ್ತಿ ಅಂತ ಅರ್ಥ, ಒಂದು ವ್ಯಾಖ್ಯಾನ ರೂಪ ಅಂತ ಅರ್ಥ. ವೃತ್ತಿ ಅಂದ್ರೆ ಏನು? ವೃತ್ತಿ ನಾಮ ಶಾಸ್ತ್ರ ಪ್ರವೃತ್ತಿ ಅಂತ ಅರ್ಥ. ಏನು? ಶಾಸ್ತ್ರದಲ್ಲಿ ಪ್ರವೃತ್ತಿ. ಶಾಸ್ತ್ರದಲ್ಲಿ ನಾವು ಪ್ರವೃತ್ತಿ ಮಾಡಬೇಕು ಅಂದ್ರೆ ಏನ್ ಗೊತ್ತಿರಬೇಕು? ವೃತ್ತಿ ಗೊತ್ತಿರಬೇಕು. ವೃತ್ತಿ ಅಂದ್ರೆ ವೃತ್ತೇಹೇ ವ್ಯಾಖ್ಯಾನಂ ವಾರ್ತಿಕಂ, ವೃತ್ತಿಯ ವ್ಯಾಖ್ಯಾನವೇ ವಾರ್ತಿಕ ಹಾಗೆ ಅಂತ ಅರ್ಥ. ಒಟ್ಟು ಏನ್ ಹೇಳ್ತಾರೆ? ವಾರ್ತಿಕಸ್ಯ ಲಕ್ಷಣಂ ಇತ್ತಂ ಉಕ್ತಂ ಅಸ್ತಿ. ವಾರ್ತಿಕದ ಲಕ್ಷಣ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಉಕ್ತ ಅನುಕ್ತ ದುರುಕ್ತಾನಾಂ ಚಿಂತಾ ಯತ್ರ ಪ್ರವರ್ತತೆ ತದ್ಗ್ರಂಥಂ ವಾರ್ತಿಕಂ ಪ್ರಾಹು ವಾರ್ತಿಕಜ್ಞಾ ಮನೀಷಿನಃ. ಆ ಸೂತ್ರದಲ್ಲಿ ಹೇಳದೇ ಇರುವ, ಉಕ್ತ ಅಂದ್ರೆ ಹೇಳಿರುವ, ಅನುಕ್ತ ಅಂದ್ರೆ ಹೇಳದೇ ಇರುವ, ದುರುಕ್ತ ಮೇಲ್ನೋಟಕ್ಕೆ ಏನೋ ತಪ್ಪಾಗಿ ಹೇಳಿದಂಗೆ ಇರ್ತದೆ. ನಮಗೆ ವಾಸ್ತವಿಕವಾಗಿ ತಪ್ಪು ಹೇಳಿರಲ್ಲ, ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡಿರಲ್ಲ. ಆ ರೀತಿಯಾಗಿ ಹೇಳಿರೋದರ ಚಿಂತೆ, ಪಾಣಿನಿ ಅವರು ಹೇಳಿದ್ದು ಹೇಳದೇ ಇರೋದು, ಮೇಲ್ನೋಟಕ್ಕೆ ವಿರುದ್ಧವಾಗಿ ತೋರುವ ಎಲ್ಲಾ ವಿಚಾರವನ್ನು ಕೂಡ ಚಿಂತನೆ ಎಲ್ಲಿ ನಡೀತದೋ ಎತ್ತರ ಪ್ರವರ್ತತೆ ತಂ ಗ್ರಂಥಂ ವಾರ್ತಿಕಂ, ಆ ಗ್ರಂಥವನ್ನೇ ವಾರ್ತಿಕ ಅಂತ ವಾರ್ತಿಕ ಜ್ಞಾಹ, ವಾರ್ತಿಕವನ್ನ ಬಲ್ಲ ಜ್ಞಾನಿಗಳು ಪ್ರಾಹುಹು ಹೇಳುತ್ತಾರೆ. ಅನ್ಯತ್ರ ಅಪಿ ಏವ ಮುಕ್ತಂ, ಬೇರೆ ಕಡೆನೂ ಇದನ್ನೇ ಹೇಳಿದ್ದಾರೆ. ಪ್ರಯೋಜನಂ ಸಂಶಯ ನಿರ್ಣಯೌ ಚ ವ್ಯಾಖ್ಯಾ ವಿಶೇಷೋ ಗುರುಲಾಘವಂ ಚ ಕೃತವ್ಯುದಾಸೋ ಅಕೃತ ಶಾಸನಂ ಚ ಸವಾರ್ತಿಕೋ ಧರ್ಮ ಗುಣೋಷ್ಟಕಶ್ಚ. 8 ಗುಣಗಳು ಇರಬೇಕು ಅಂತ ಹೇಳ್ತಾರೆ. ವಾರ್ತಿಕ ಗ್ರಂಥ ಇರಬೇಕು ಅಂದ್ರೆ 8 ಗುಣಗಳು. ಪ್ರಯೋಜನ, ಸಂಶಯ, ನಿರ್ಣಯ. ಈ ಸೂತ್ರದ ಪ್ರಯೋಜನ ಏನು, ಏನ್ ಸಂಶಯ ಪರಿಹಾರ ಮಾಡ್ತದೆ, ಏನು ಸಿದ್ಧಾಂತ, ಇದನ್ನೆಲ್ಲ ತಿಳಿಸಿಕೊಡಬೇಕು. ವ್ಯಾಖ್ಯಾ ವಿಶೇಷ, ವಿಶೇಷವಾದ ಒಂದು ವ್ಯಾಖ್ಯಾನ. ಗುರುವಾಗಿರಬೇಕು, ಲಾಘವವಾಗಿ ಇರಬೇಕು. ಗುರು ಲಾಘವಂ ಹಾಗೆಂತ ವ್ಯಾಖ್ಯಾ ವಿಶೇಷ ಇರಬೇಕು, ಗುರು ಲಾಘವ ಇರಬೇಕು. ಕೃತವ್ಯುದಾಸಹ, ಬಂದ ದೋಷಗಳನ್ನೆಲ್ಲ ಪರಿಹಾರ ಮಾಡಬೇಕು. ಅಕೃತ ಶಾಸನಂ, ಶಾಸನ ಅಂದ್ರೆ ಹೀಗೆ ಮಾಡಬೇಕು ಅಂತ ಹೇಳೋದು. ಅಕೃತ ಶಾಸನಂ, ಯಾವುದನ್ನು ಕೂಡ ಶಾಸನ ಮಾಡದೆ ಹೇಳೋದು ಎಂಬ ಒಂದು ಅರ್ಥದಲ್ಲಿ ಬರುತ್ತದೆ. ಈ ರೀತಿಯಾಗಿ ಈ 8 ಗುಣಗಳು ಎಲ್ಲಿ ಕೂಡಿದೆಯೋ ಅದನ್ನ ವಾರ್ತಿಕ ಅಂತ ಹೇಳ್ತಾರೆ. ವಾರ್ತಿಕಸ್ಯ ನಾಮಾಂತರಾಣಿ, ಇದರ ಬೇರೆ ಹೆಸರುಗಳು ವಾಕ್ಯಂ, ವ್ಯಾಖ್ಯಾನ ಸೂತ್ರಂ, ಭಾಷ್ಯ ಸೂತ್ರಂ, ಅನುತಂತ್ರಂ, ಅನುಸ್ಮೃತಿ ಇತ್ಯಾದಿನಿ. ಇದೆಲ್ಲವೂ ಕೂಡ ಆ ವಾರ್ತಿಕ ಗ್ರಂಥದ ಬೇರೆ ಹೆಸರುಗಳು ಅಂತ ಹೇಳ್ತಾರೆ. ಇದು ಪಾಣಿನಿಯ ಬಗ್ಗೆ, ಪಾಣಿನಿ ಮಹರ್ಷಿಯ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ತದನಂತರ ವರರುಚಿ ಮಹರ್ಷಿ. ತ್ರಿಷು ಮುನೀಷು ಅಯಂ ದ್ವಿತೀಯ, 3 ಮುನಿಗಳಲ್ಲಿ ಇವರು 2ನೇವರು. ಅಸ್ಯ ನಾಮಾಂತರಾಣಿ ಕಾತ್ಯಃ, ಕಾತ್ಯಾಯನಃ, ಪುನರ್ವಸು, ಮೇಧಾಜಿತ್, ಶ್ರುತಧರಃ ಇತ್ಯಾದೀನಿ. ಇವರ ಬೇರೆ ಹೆಸರು ಅಂದ್ರೆ ಕಾತ್ಯಃ, ಕಾತ್ಯಾಯನಃ, ಪುನರ್ವಸು, ಮೇಧಾಜಿತ್, ಶ್ರುತಧರಃ ಇತ್ಯಾದೀನಿ.
ಪಿತಾ ಸೋಮದತ್ತ, ಇವರ ತಂದೆಯ ಹೆಸರು ಸೋಮದತ್ತ. ಮಾತಾ ಚ ವಸುದತ್ತ, ತಾಯಿ ವಸುದತ್ತ. ನಾಗೇಶ ಭಟ್ಟ ಮತಾನುಸಾರಂ ಅಯಂ ವರರುಚಿ ಪಾಣಿನಿ ಶಿಷ್ಯ. ನಾಗೇಶ ಭಟ್ಟರು ಅಂತ ಒಬ್ಬರು, ಅವರ ಮತ, ಅವರ ಅಭಿಪ್ರಾಯದ ಪ್ರಕಾರ ಈ ವರರುಚಿ ಎನ್ನುವವರು ಪಾಣಿನಿಯವರ ಶಿಷ್ಯರು ಅಂತ. ಇವರ ದೇಶ ದಕ್ಷಿಣ ದೇಶದಲ್ಲಿ ಇದ್ದರು ಅಂತ. ಮಹಾಭಾಷ್ಯ ಏತದ್ ವಿಷಯ ಏವ ಮುಕ್ತಂ, ಮಹಾಭಾಷ್ಯದಲ್ಲಿ ಈ ವಿಷಯ ಈ ರೀತಿಯಾಗಿ ಹೇಳಿದೆ ಹಾಗೆ ಅಂತ. ಯಥಾ ಲೌಕಿಕ ವೈದಿಕೇಶು, ಲೌಕಿಕ ವೈದಿಕದಲ್ಲಿ ಹೇಗೆ ಈ ರೀತಿಯಾಗಿ ತಿಳಿಸಲ್ಪಟ್ಟಿದೆ ಅಂತ. ಪ್ರಿಯತದ್ದಿತ ದಾಕ್ಷಿಣಾತ್ಯಾಹ ಯಥಾ ಲೋಕೆ ವೇದೇ ಚ ಪ್ರಯೋಕ್ತವ್ಯೆ ಯಥಾ ಲೌಕಿಕ ವೈದಿಕೇಶು ಇತಿ ಪ್ರಯುಜ್ಯತೆ ಇತಿ. ಅಂದ್ರೆ ಮಹಾಭಾಷ್ಯ ಏತದ್ ವಿಷಯ ಏವ ಮುಕ್ತಂ, ಇವರು ದಕ್ಷಿಣ ದೇಶದವರು ಅಂತ ಹೇಳ್ತಾರೆ. ಅದು ಹೇಗೆ ನಾವು ಲೌಕಿಕ ವೈದಿಕೇಶು, ಲೌಕಿಕ ವೈದಿಕ ಅಂತ ನಾವು ಹೆಂಗೆ ಪ್ರಯೋಗ ಮಾಡ್ತೀವಿ, ಮತ್ತೇಂತ ಪ್ರಯೋಗ ಮಾಡಬೇಕು? ಲೌಕಿಕ ವೈದಿಕ ಅಂತ ಪ್ರಯೋಗ ಮಾಡಬಾರ್ದ? ಹಾಗೆ ಅಂದ್ರೆ ಪ್ರಿಯತದ್ದಿದ ದಾಕ್ಷಿಣಾತ್ಯಾಹ ಯಥಾ ಲೋಕೆ ವೇದೇ ಚ ಅಂತ ಹೇಳಬೇಕು. ಲೋಕೆ ವೇದೆ ಅಂತ ಹೇಳಬೇಕಾಗಿತ್ತು. ಅದು ಬಿಟ್ಟು ನಾವೇನು ಹೇಳ್ತೀವಿ, ಲೌಕಿಕ ವೈದಿಕೇಶು ಅಂತ ಹೇಗೆ ಪ್ರಯೋಗ ಮಾಡ್ತೀವೋ ಅದೇ ರೀತಿಯಾಗಿ ಅಂತ ಹೇಳ್ತಾರೆ. ಇವರೆಲ್ಲ ಏನಾಗಿರ್ತಾರೆ? ತದ್ದಿತ ಪ್ರಿಯರು ಅಂತ. ಪ್ರಿಯತದ್ದಿತ ದಾಕ್ಷಿಣಾತ್ಯಾಹ ಹಾಗೆ ಅರ್ಥ. ತದ್ದಿತ ಪ್ರತ್ಯಯಗಳನ್ನ ಹೆಚ್ಚು ಬಳಸ್ತಾರೆ ಅಂತ ಆ ಅರ್ಥದಲ್ಲಿ ಬರ್ತದೆ. ಲೋಕೇ ವೇದೆ ಅಂತ ಹೇಳೋದು ಬದಲು ಲೌಕಿಕ ವೈದಿಕೇಶು ಹಾಗೆ ಅಂತ ಬಳಸ್ತಾರೆ ಹಾಗೆ ಅಂತ. ಯಾಜ್ಞವಲ್ಕ್ಯಸ್ಯ ಪುತ್ರಃ ಪೌತ್ರೋ ವಾ ಇತಿ ವಿದುಷಾಂ ಅಭಿಪ್ರಾಯ ಅಸ್ತಿ. ಇವರು ಯಾಜ್ಞವಲ್ಕ್ಯರ ಪುತ್ರರೋ ಪೌತ್ರರೋ ಆಗಿರಬೇಕು ಅಂತ ಕೂಡ ಜ್ಞಾನಿಗಳು ತಿಳಿಯುತ್ತಾರೆ. ಇವರ ಕಾಲ ವಿಕ್ರಮ ಸಂವತ್ಸರ ಪೂರ್ವ 2900ರಿಂದ 3000 ಅಂತ ವರ್ಷಾನಿ ಇತಿ ವಿದುಷಾಂ ಅಭಿಪ್ರಾಯ. ವಿಕ್ರಮ ಸಂವತ್ಸರ ಪ್ರಕಾರ 2900ರಿಂದ 3000 ವರ್ಷದಲ್ಲಿ ಇವರಿದ್ರು ಹಾಗೆ ಅಂತ. ಸ್ವರ್ಗಾರೋಹಣ ನಾಮಕ ಕಾವ್ಯಸ್ಯ ಭ್ರಾಜಾ ನಾಮಕ ಶ್ಲೋಕಾನಾಂ ಕರ್ತಾ ಇತ್ಯಪಿ ಜ್ಞಾಯತೆ. ಸ್ವರ್ಗಾರೋಹಣ ಅಂತ ಒಂದು ಕಾವ್ಯ ಮತ್ತು ಭ್ರಾಜಾ ನಾಮಕ ಶ್ಲೋಕಾನಾಂ ಕರ್ತ, ಭ್ರಾಜ ಎನ್ನತಕ್ಕ ಶ್ಲೋಕದ ಕರ್ತೃವು ಕೂಡ ಆಗಿದ್ದಾರೆ ಅಂತ ತಿಳಿಯಲ್ಪಡುತ್ತದೆ ಅಂತ ಅರ್ಥ. ಇದಾದ ಮೇಲೆ ಪತಂಜಲಿ ಮಹರ್ಷಿ ಹಾಗೆ ಅಂತ. ಅಷ್ಟಾಧ್ಯಾಯ ಮಹಾಭಾಷ್ಯಸ್ಯ ರಚಯಿತ. ಅಷ್ಟಾಧ್ಯಾಯ ಪಾಣಿನಿಯವರು ರಚನೆ ಮಾಡಿದ್ದು ಯಾವುದು? ಅಷ್ಟಾಧ್ಯಾಯಿ. ಆ ಒಂದು ಮಹಾಭಾಷ್ಯದ ರಚಯಿತ, ಅದನ್ನ ಬರೆದವರು ಯಾರು? ಪತಂಜಲಿ ಹಾಗೆ ಅಂತ. ನಾಮಾಂತರಾಣಿ ಅಸ್ಯ, ಇವರ ಬೇರೆ ಹೆಸರು ಗೋನರ್ದೀಯ, ಶೇಷಾಹಿ, ಗೋಣಿಕಾಪುತ್ರ, ಚೂರ್ಣಿಕಾಕಾರ, ನಾಗನಾಥ, ಪದಕಾರ, ಅಹಿಪತಿ, ಫಣಿಭೃತ್ ಇವೇ ಮೊದಲಾದವರು ಇವರ ಬೇರೆ ಹೆಸರುಗಳು ಅಂತ ಅರ್ಥ. ಇವರ ತಾಯಿ ಮಾತಾ ಗೋಣಿಕ, ಇವರ ತಾಯಿ ಹೆಸರು ಗೋಣಿಕಾ ಹಾಗೆ. ಜನ್ಮಗ್ರಾಮ, ಇವರ ಹುಟ್ಟೂರು ಕಾಶ್ಮೀರೇ ವಿದ್ಯಮಾನ ಗೋನರ್ದ ಗ್ರಾಮ, ಕಾಶ್ಮೀರದಲ್ಲಿ ಇರತಕ್ಕ ಗೋನರ್ದ ಎನ್ನುವ ಗ್ರಾಮ. ನಿವಾಸ ದೇಶ, ಇವರ ವಾಸಸ್ಥಾನ ಪಾಟಲಿಪುತ್ರಂ ಕೌಶಾಂಬಿ ಮಥುರಾದಿಹಿ, ಪಾಟಲಿಪುತ್ರದಲ್ಲಿ ಇರತಕ್ಕ ಕೌಶಾಂಬಿ ಮಥುರಾ ಇದೆಲ್ಲ ಇವರ ವಾಸಸ್ಥಾನವಾಗಿತ್ತು. ಇವರ ಕಾಲ ವಿಕ್ರಮ ಸಂವತ್ಸರ ಪೂರ್ವ 1200 ಉತ್ತರವರ್ತಿ ನ ಭವತಿ. 1200 ಆ ಕಾಲದಲ್ಲಿ ಇತ್ತು ಅಂತ. ಕ್ರಿಸ್ತಪೂರ್ವಕ 400 ವರ್ಷ ಪೂರ್ವಂ ಇತಿ, ಕ್ರಿಸ್ತಪೂರ್ವಕ 400 ವರ್ಷ ಹಿಂದೆ ಅವರಿದ್ದರು ಹಾಗೆ ಅಂತ ವಿದುಷ ಅಭಿಪ್ರಾಯ. ಜ್ಞಾನಿಗಳು ಈ ರೀತಿಯಾಗಿ ತಿಳಿತಾರೆ ಅಂತ ಅರ್ಥ. ಚಂದ್ರನಾಮಕೇನ ಆಚಾರ್ಯನ ಮಹಾಭಾಷ್ಯಸ್ಯ ಪುನರುದ್ಧರಣಂ ಕೃತಂ ಇತಿ ಅವಗಮ್ಯತೆ. ಚಂದ್ರ ಅಂತ ಒಂದು ಆಚಾರ್ಯರು, ಅವರಿಂದ ಈ ಮಹಾಭಾಷ್ಯದ ಪುನರುದ್ಧರಣ, ಮಧ್ಯೆ ಅದು ಲೀನವಾಗಿತ್ತು, ಮತ್ತೆ ಅದು ಅವರಿಂದ ಸರಿಯಾಗಿ ಪಾಠ ಪ್ರವಚನ ನಡೆದು ಬರುತ್ತದೆ ಅಂತ ಅರ್ಥ. ಪ್ರಶಂಸ, ಮಹಾಭಾಷ್ಯದ ಪ್ರಶಂಸೆ ಏನು ಅಂದ್ರೆ ಏನು ದೊಡ್ಡಸ್ತಿಕೆ ಇದಕ್ಕೆ ಹಾಗೆ ಅಂತ ಹೇಳಿದ್ರೆ,
ಕೃತೇತ ಪತಂಜಲಿನಾ ಗುರುಣಾ ತೀರ್ಥದರ್ಶಿನಾ ಸರ್ವೇಷಾಂ ನ್ಯಾಯ ಬೀಜಾನಾಂ ಮಹಾಭಾಷ್ಯೇ ನಿಬಂಧನೆ. ಪತಂಜಲಿನ ಕೃತೆ, ಪತಂಜಲಿ ಋಷಿಗಳಿಂದ ಮಾಡಲ್ಪಟ್ಟ ತೀರ್ಥದರ್ಶಿನ, ಅವರೆಂಥವರಾಗಿದ್ರು? ತೀರ್ಥದರ್ಶಿಗಳು, ಎಲ್ಲ ಶಾಸ್ತ್ರವನ್ನ ಚೆನ್ನಾಗಿ ಬಲ್ಲವರು. ಸರ್ವೇಷಾಂ ನ್ಯಾಯ ಬೀಜಾನಾಂ, ಎಲ್ಲಾ ನ್ಯಾಯದ ವಿಚಾರಗಳನ್ನು ಕೂಡ ಮಹಾಭಾಷ್ಯ ನಿಬಂಧನೆ, ಮಹಾಭಾಷ್ಯದಲ್ಲಿ ರಚನೆ ಮಾಡಿಕೊಟ್ಟ ಅದ್ಭುತವಾದ ಗ್ರಂಥವನ್ನ ರಚನೆ ಮಾಡಿದವರು ಅಂತ ಒಟ್ಟು ಇಲ್ಲಿಗೆ ತಿಳಿಸ್ತಾ ಇದ್ದಾರೆ. ಎರಡನೇದು, ಮಹಾರಾಜ್ಯಂ ವಾ ಶಾಸನೀಯಂ, ಮಹಾಭಾಷ್ಯಂ ವಾ ಪಾಠನೀಯಂ. ಒಂದು ಮಹಾರಾಜನಾಗಿ ಏನ್ ಮಾಡಬೇಕು? ಎಲ್ಲರನ್ನ ಶಾಸನೆ ಮಾಡು. ಅದು ಮಾಡ್ಲಿಕ್ಕಾಗಲ್ಲ ಅಂದ್ರೆ ಅದು ಎಷ್ಟು ಕಷ್ಟ ಇದೆ. ಒಂದು ರಾಜನಾಗಿರೋದು ಎಷ್ಟು ಕಷ್ಟ. ಅದಕ್ಕಿಂತ ಕಷ್ಟ ಯಾವುದು? ಮಹಾಭಾಷ್ಯಂ ವಾ ಪಾಠನೀಯಂ. ಮಹಾಭಾಷ್ಯವನ್ನು ಓದಿ ಅರ್ಥ ಮಾಡಿಕೊಳ್ಳೋದು ಅಷ್ಟೇ ಕಠಿಣ, ಅಷ್ಟೇ ಶ್ರಮದಾಯಕವಾದದ್ದು ಅಂತ. ಅಷ್ಟು ಸುಲಭಕ್ಕೆ ಅದು ಅರ್ಥ ಆಗೋದು ಕಷ್ಟ ಇದೆ ಅಂತ. ಅಂದ್ರೆ ಅದರ ಹಿರಿಮೆ ಎಷ್ಟಿದೆ ಅಂತ ಗೊತ್ತಾಗ್ತದೆ. ಅಷ್ಟಾಧ್ಯಾಯಿ ಮಹಾಭಾಷ್ಯೆ ದ್ವೇ ವ್ಯಾಕರಣ ಪುಸ್ತಕೆ ತಥೋನ್ಯತ್ ಪುಸ್ತಕಂ ಯತ್ತು ತತ್ಸರ್ವಂ ಧೂರ್ತ ಚೇಷ್ಟಿತಂ. ಅಷ್ಟಾಧ್ಯಾಯಿ ಮಹಾಭಾಷ್ಯ ಎರಡೂ ಕೂಡ ವ್ಯಾಕರಣ ಪುಸ್ತಕ, ಎರಡೇ ವ್ಯಾಕರಣ ಪುಸ್ತಕ. ಅನ್ಯತ್ ಪುಸ್ತಕ, ಇದೆರಡನ್ನು ಬಿಟ್ಟು ಬೇರೆ ಎಲ್ಲವೂ ಕೂಡ ತತ್ಸರ್ವಂ ಧೂರ್ತ ಚೇಷ್ಟಿತಂ, ಮೋಸ ಮಾಡುವ ಬುದ್ಧಿಯಿಂದ ರಚಿಸಲ್ಪಟ್ಟದ್ದು ಅಂತ ಹೇಳ್ತಾರೆ. ಅದರಿಂದ ಪ್ರಮಾಣ ಅಂದ್ರೆ ಇದೆ. ಪಾಣಿನಿ ಅವರು ಬರೆದ ಅಷ್ಟಾಧ್ಯಾಯಿ, ವಾಕ್ಯಕಾರರು ವರರುಚಿ ಬರೆದ ವಾಕ್ಯ, ಮತ್ತು ಪತಂಜಲಿಯವರು ಮಾಡಿದ ಮಹಾಭಾಷ್ಯ, ಇದೇ ಪ್ರಮಾಣಗಳು ಅಂತ ಒಟ್ಟು ಅಭಿಪ್ರಾಯ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಅಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಯೋಗೇನ ಚಿತ್ತಸ್ಯ, ಈ ಪತಂಜಲಿಯವರು ಇನ್ನೊಂದು ಯೋಗ ಸೂತ್ರ ಅಂತ ಮಾಡಿದ್ದಾರೆ. ಪತಂಜಲಿ ಯೋಗ ಸೂತ್ರ ಅಂತ ಪ್ರಸಿದ್ಧ. ಹಾಗೆ ಯೋಗ ಸೂತ್ರದಿಂದ ಏನಾಗ್ತದೆ? ಮನಸ್ಸಿನ ಒಂದು ಶಾಂತಿ ಸಿಗ್ತದೆ. ಮನಸ್ಸಿನ ದೋಷಗಳು ಪರಿಹಾರ ಆಗಿ ಮನಸ್ಸಿಗೆ ಒಂದು ಸೌಖ್ಯ ಸಿಗ್ತದೆ. ಪದೇನ ವಾಚಾಂ, ಇವರು ಮಾಡಿದ ಪದಕ್ಕೆ ಸಂಬಂಧಪಟ್ಟ ಶಾಸ್ತ್ರ ಅಂದ್ರೆ ಯಾವುದು? ವ್ಯಾಕರಣಕ್ಕೆ ಸಂಬಂಧಪಟ್ಟ ಶಾಸ್ತ್ರ ಯಾವುದು? ಮಹಾಭಾಷ್ಯ. ನೋಡು, 3 ಬರೆದಿದ್ದಾರೆ. ಯೋಗ ಸೂತ್ರ ಬರೆದಿದ್ದಾರೆ, ಮನಸ್ಸಿಗೆ, ಹೆಲ್ತಿಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ. ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಮಹಾಭಾಷ್ಯ ಬರೆದಿದ್ದಾರೆ. ಇನ್ನು ವೈದ್ಯಕೇನ, ವೈದ್ಯಶಾಸ್ತ್ರ ಅದು ಬರೆದಿದ್ದಾರೆ. ಮಲಂ ಶರೀರಸ್ಯ, ಶರೀರದ ಮಲವನ್ನ, ರೋಗವನ್ನ ಯಾವುದು ಪರಿಹಾರ ಮಾಡುತ್ತದೆ ಅಂತ ಒಂದು ಗ್ರಂಥವನ್ನು ಕೂಡ ರಚನೆ ಮಾಡಿದರು. 3 ಶಾಸ್ತ್ರದಲ್ಲಿ ಪ್ರವೀಣರು, ವ್ಯಾಕರಣ, ಆಯುರ್ವೇದ, ಯೋಗ, ಹಾಗೆ ಅಂತ ವೈದ್ಯಕೇನ ಯೋ ಅಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆ ದೋಷಗಳನ್ನ, ಮನಸ್ಸಿನಲ್ಲಿ ಇರತಕ್ಕ ದೋಷ, ಮಾತಿನಲ್ಲಿ ಬರತಕ್ಕ ದೋಷ, ಶರೀರದಲ್ಲಿ ಬರತಕ್ಕ ದೋಷಗಳನ್ನ ನಿವಾರಣೆ ಮಾಡತಕ್ಕ ಮಹಾ ಗುರುಗಳಾದ, ಮಹಾಮುನಿಗಳಾದ ಆ ಪತಂಜಲಿಯವರಿಗೆ ನಮಸ್ಕಾರ ಮಾಡುತ್ತೇನೆ ಅಂತ ಅರ್ಥ. ಅಸ್ಯ ಅನ್ಯಾಹ ಕೃತೆಯ, ಇವರು ಮಾಡಿದ ಬೇರೆ ಕೃತಿಗಳು ಅಂದ್ರೆ ಯಾವುದು? ಆನಂದ ಕಾವ್ಯಂ, ಚರಕ ಪರಿಷ್ಕರಣಂ. ಚರಕ ಅಂದ್ರೆ ಅದೇ ಆಯುರ್ವೇದಕ್ಕೆ ಸಂಬಂಧಪಟ್ಟದ್ದು. ಸಿದ್ಧಾಂತ ಸಾರಾವಳಿ, ಅದು ಕೂಡ ಆಯುರ್ವೇದ ಸಂಬದ್ಧ ಗ್ರಂಥ, ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ಆ ಗ್ರಂಥವೂ ಇದೆ. ಇಲ್ಲಿ 3 ಗುರುಗಳ ಒಂದು ತ್ರಿಮುನಿ ಅವರ ಪರಿಚಯವನ್ನು ಹೇಳಿ, ಅಷ್ಟಾಧ್ಯಾಯಿ ಗ್ರಂಥ ಅಧ್ಯಯನ ಪರಂಪರಾ, ಇದು ಅಷ್ಟಾಧ್ಯಾಯಿ ಗ್ರಂಥದ ಅಧ್ಯಯನ ಕ್ರಮ. ಮೂಲ ಅಂದ್ರೆ ಸೂತ್ರ, ವಾಕ್ಯ, ವರರುಚಿಯವರು ಮಾಡಿದ ವಾಕ್ಯಗಳನ್ನು ಅಧ್ಯಯನ ಮಾಡಬೇಕು. ತದನಂತರ ಮಹಾಭಾಷ್ಯ, ಪತಂಜಲಿಯವರು ರಚನೆ ಮಾಡಿದ ಮಹಾಭಾಷ್ಯವನ್ನು ಓದಬೇಕು ಅಂತ ಇದು ಪರಂಪರ. ಕಿಂತು ಇದಾನೀಂ ಭಾರತೆ ಅನ್ಯ ಪದ್ಧತಿ ಅಸ್ತಿ ವಿಶಿಷ್ಟ. ಆದ್ರೆ ಈಗ ಬೇರೆ ಒಂದು ಪದ್ಧತಿ ಇದೆ. ಸಾಚ ಪ್ರಕ್ರಿಯಾನುಗುಣ ಸೂತ್ರ ಅಧ್ಯಯನ ಪದ್ಧತಿ. ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಸೂತ್ರಗಳನ್ನು ಓದುವ ಒಂದು ಪದ್ಧತಿ ಇದೆ. ಅದೇನದು? ಪ್ರಕ್ರಿಯೆಗೆ ಸಂಬಂಧಪಟ್ಟ ಸೂತ್ರಗಳ ಅಧ್ಯಯನ ಅಂದ್ರೆ ಏನು? ಹಾಗೆಂದ್ರೆ ಈಗ ಸಂಧಿ ಮಾಡಬೇಕು.
ಸಂಧಿಗಳನ್ನ ಮಾಡೋದಕ್ಕೆ ಅಷ್ಟಾಧ್ಯಾಯಲ್ಲಿ 8 ಅಧ್ಯಾಯದಲ್ಲಿ ಅಲ್ಲಲ್ಲಿ ಇರುತ್ತದೆ. ಎಷ್ಟು ಸೂತ್ರ ನಾವು ನೋಡಿದೀವಿ? 3996 ಸೂತ್ರ, ಸುಮಾರು 4000 ಸೂತ್ರಕ್ಕೆ 4 ಕಡಿಮೆ ಇದೆ, ಅಷ್ಟು ಸೂತ್ರ ಇದೆ. ಈಗ ಒಂದು ಸಂಧಿ ಮಾಡಬೇಕು ಅಂದ್ರೆ ಎಲ್ಲಿ ಹೋಗಿ ಹುಡುಕೋದು? ಕ್ರಮನೇ ಬೇರೆ ಇರ್ತದೆ. ಪಾಣಿನಿಯವರ ಕ್ರಮ ಬೇರೆ ತರ ಇರ್ತದೆ. ನಾವು ಒಂದು ರಾಮ ಶಬ್ದ ಮಾಡಬೇಕು, ರಾಮಃ ರಾಮೌ ರಾಮಃ ಅಂತ ಅಜಂತ ಪುಲ್ಲಿಂಗ ಪ್ರಕರಣ ಅಂತ ಇರ್ತಾರೆ. ಅದಕ್ಕೆ ಸಂಬಂಧಪಟ್ಟ ಸೂತ್ರಗಳನ್ನೆಲ್ಲ ಒಂದು ಕಡೆ ಮಾಡೋದು. ಪಾಣಿನಿ ಸೂತ್ರನೇ, ಕ್ರಮ ಬೇರೆ, ಸಾರ್ಟಿಂಗ್ ಆರ್ಡರ್ ಬೇರೆ ಬೇರೆ, ಸಾರ್ಟ್ ಆರ್ಡರ್ ಬೇರೆ ತರ ಇರ್ತದೆ. ಸಂಧಿಗೆ ಸಂಬಂಧಪಟ್ಟ ಸೂತ್ರ ಎಲ್ಲ ಒಂದು ಕಡೆ. ಆ ತರ ಮಾಡಿದರೆ ನಮಗೇನಾಗ್ತದೆ? ಓದುವವರಿಗೆ ಅನುಕೂಲ ಆಗ್ತದೆ. ಇಲ್ಲ ಒಂದು ಸಂಧಿ ಮಾಡಬೇಕು ಅಂದ್ರೆ ಇಡೀ 8 ಅಧ್ಯಾಯ ಓದಿರೋನೆ ನಮಗೆ ಅರ್ಥ ಆಗೋದು. ಇದು ಹಾಗಿಲ್ಲ. ಸಂಧಿಗೆ ಸಂಬಂಧಪಟ್ಟ ಸೂತ್ರ ಎಲ್ಲ ಒಂದು ಕಡೆ ನಾವು ಓದ್ಬಿಟ್ರೆ ಸಂಧಿ ಮಾಡ್ಲಿಕ್ಕೆ ಅರ್ಥ ಆಗ್ತದೆ. ಅಜಂತ ಪುಲ್ಲಿಂಗ, ಹಲಂತ ಪುಲ್ಲಿಂಗ ಅಂತೆಲ್ಲ ಶಬ್ದಗಳಿದೆ ಅಲ್ವಾ? ಅದ್ರ ಆ ಶಬ್ದಗಳು ಹೇಗೆ ಬಂತು? ರಾಮ ಎನ್ನುವ ಶಬ್ದ ರಾಮಃ ರಾಮೌ ರಾಮಃ ಅಂತ ಹೇಗೆ ಅದು 24 ರೂಪಗಳು ಬಂತು? ಅನೇಕ ಪ್ರತ್ಯಯಗಳು ಸೇರುತ್ತದೆ. ಯಾವ ಪ್ರತ್ಯಯ ಸೇರಿದರೆ ಏನಾಗ್ತದೆ? ಇದಕ್ಕೆ ಸಂಬಂಧಪಟ್ಟ ಅನೇಕ ಸೂತ್ರಗಳಿದೆ. ಅದು ಎಲ್ಲಿದೆ? 8 ಅಧ್ಯಾಯದಲ್ಲೂ ಇದೆ. ಅದು ಓದಬೇಕು ಅಂದ್ರೆ, ಈಗ ರಾಮಃ ಅಂತ ಒಂದು ಶಬ್ದ ಮಾಡಬೇಕು ಅಂದ್ರೆ 8 ಅಧ್ಯಾಯ ಓದಿದ್ರೆ ಮಾತ್ರ ರಾಮ ಹೋಗಿ ರಾಮಃ ಅಂತ ಹೇಗೆ ಬಂತು ಅಂತ ಹೇಳಿಕ್ ಬರ್ತದೆ. ಅದರಿಂದ ಏನ್ ಮಾಡಿದ್ರು? ಪ್ರಕ್ರಿಯೆ ಅಜಂತ ಪುಲ್ಲಿಂಗ ಅದು ಹೆಂಗೆ ಫಾರ್ಮ್ ಮಾಡಬೇಕು ಅಂತ ಸೂತ್ರ ಕ್ರಮವನ್ನ ಬದಲಾವಣೆ ಮಾಡಿ ಒಂದು ಕಡೆ ಹಾಕಿದ್ದಾರೆ. ಅದು ಈಗಿರುವ ಕ್ರಮ, ಅದನ್ನ ಪ್ರಕ್ರಿಯೆ ಅಂತ. ಪ್ರಕ್ರಿಯೆ ಅಂದ್ರೆ ಸ್ಟೆಪ್ಸ್, ಒಂದಾದ ಮೇಲೆ ಅಂತ ಹೆಂಗ್ ಸ್ಟೆಪ್ಸ್ ಇದೆ, ಆ ತರ ಕೊನೆಯಲ್ಲಿ ರಾಮ ಎನ್ನುವ ಪದ ಪ್ರಾರಂಭ ಮಾಡಿ ರಾಮಃ ಅಂತ ಹೇಗೆ ಬಂತು? ವಿದ್ಯಾ ಪ್ಲಸ್ ಆಲಯ, ವಿದ್ಯಾಲಯ ಅದು ಹೇಗೆ ಬಂತು? ಹೀಗೆ ಅಂತ ಅನೇಕ ಸಂಧಿ, ಸಮಾಸ, ಕೃತ್ ಪ್ರತ್ಯಯ, ತದ್ದಿದ ಪ್ರತ್ಯಯ, ಹಾಗೆ ಅಂತ ಸ್ತ್ರೀ ಪ್ರತ್ಯಯಗಳು, ಹೀಗೆಂತ ಒಂದೊಂದಕ್ಕೂ ಕೂಡ ಒಂದೊಂದು ಪ್ರಕರಣವನ್ನ ಮಾಡಿ ನಮಗೆ ಅದನ್ನ ತಿಳಿಸಿಕೊಟ್ಟಿದ್ದಾರೆ ಅಂತ ಅರ್ಥ. ಇದು ಪ್ರಕ್ರಿಯಾ ಅನುಗುಣ ಸೂತ್ರ ಅಧ್ಯಯನ ಪದ್ಧತಿ ಅಂತ ಅದರ ಅರ್ಥ. ಪದ್ಧತಿಯಮಪಿ ಪ್ರಾಚೀನ ಕಾಲದೇವ ಆರಬ್ಧ. ಈ ಒಂದು ಪದ್ಧತಿಯು ಕೂಡ ಮೊದಲಿಂದಲೇ ಬರ್ತಾ ಇದೆ. ತತ್ಸಂಬಂಧ ಗ್ರಂಥಾ ರೂಪಾವತಾರ ಪ್ರಕ್ರಿಯಾ ಕೌಮುದಿ ಸಿದ್ಧಾಂತ ಕೌಮುದಿ ಪ್ರಭೃತೆಯ. ಅದಕ್ಕೆ ಸಂಬಂಧಪಟ್ಟ ಗ್ರಂಥಗಳು ಯಾವುದು? ರೂಪಾವತಾರ ಪ್ರಕ್ರಿಯಾ ಕೌಮುದಿ ಅಂತ ಒಂದು ಗ್ರಂಥ, ಸಿದ್ಧಾಂತ ಕೌಮುದಿ, ಇವೇ ಮೊದಲಾದ ಅನೇಕ ಗ್ರಂಥಗಳು ಕೂಡ ಇದೆ. ಯಾವುದನ್ನು ಆಧರಿಸಿ? ಪ್ರಕ್ರಿಯಾ ಕ್ರಿಯೆಯನ್ನ ಆಧರಿಸಿ. ಅಂದ್ರೆ ನಮಗೆ ಏನು ಬೇಕೋ ಅದನ್ನ ತೆಗೆದು ಅದಕ್ಕೆ ಸಂಬಂಧಪಟ್ಟ ಸೂತ್ರನ ಒಂದು ಕಡೆ ಮಾಡಿ ಇಡೋದು ಅಂತ ಅರ್ಥ. ಈಗ ನೋಡಿ, ಹಿಸ್ಟ್ರಿ ಅಂತ ತೆಗೆದುಕೊಂಡ್ರೆ ಏನಾಗ್ತದೆ? ಅದಕ್ಕೆ ಸಂಬಂಧಪಟ್ಟ ವಿಷಯಗಳೆಲ್ಲ ಬರ್ತದೆ, ಒಂದೇ ಕಡೆಯಲ್ಲಿ ಇರ್ತದೆ. ಆರಂಭದಿಂದ ಈಗ ತನಕ ಎಲ್ಲಾ ವಿಚಾರಗಳು ಒಂದೇ ಗ್ರಂಥದಲ್ಲಿ ಇರ್ತದೆ. ಎನ್ಸೈಕ್ಲೋಪೀಡಿಯಾ ಅಂತ ತೆಗೆದುಕೊಂಡ್ಬಿಟ್ರೆ ಬೃಹದಾಕಾರವಾಗಿ ಅಲ್ಲಿಂದ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಇರ್ತದೆ ಅದು. ಈ ರೀತಿಯಾಗಿ ಆ ಒಂದೇ ವಿಚಾರವನ್ನೇ ಬೇರೆ ಬೇರೆ ಕ್ರಮದಲ್ಲಿ ಹೇಳುವ ಕ್ರಮ ಇದೆ. ಅದರಿಂದ ಪಾಣಿನಿಯವರು ವಿಚಾರ ಒಂದೇ, ಪಾಣಿನಿಯವರು ಹೇಳಿದ್ದು ಮತ್ತು ಸಿದ್ಧಾಂತ ಕೌಮುದಿ ಅಂತ ಪ್ರಕ್ರಿಯಾ ಕ್ರಮವನ್ನು ಅನುಸರಿಸಿ ಮಾಡಿದ ಗ್ರಂಥಗಳು. ವಿಷಯ ಸೂತ್ರಗಳು ಒಂದೇ, ಆದರೆ ಸೂತ್ರ ಕ್ರಮವನ್ನ, ಸೂತ್ರ ಆರ್ಡರ್ ಅದನ್ನ ಹಿಂದೆ ಮುಂದೆ ಮಾಡಿ ನಮಗೆ ಅನುಕೂಲ ಆಗುವಂತೆ, ಓದುಗರಿಗೆ ಸುಲಭವಾಗಿ ಅರ್ಥ ಆಗಲಿ ಎನ್ನುವ ದೃಷ್ಟಿಯಿಂದ ಕ್ರಮ ವ್ಯತ್ಯಾಸ ಮಾಡಿ ಹೇಳಿದ್ದಾರೆ ಅಷ್ಟೇ. ಅದನ್ನೆಂತ ಕರೀತಾರೆ? ಪ್ರಕ್ರಿಯಾನುಗುಣ ಸೂತ್ರಾಧ್ಯಯನ ಪದ್ಧತಿ ಅಂತ ಕರೀತಾರೆ. ಭಟ್ಟೋಜಿ ದೀಕ್ಷಿತೈ ಕೃತ ಸಿದ್ಧಾಂತ ಕೌಮುದಿ ನಿಷ್ಕೃಷ್ಟ ಅವಿಕಲ ಚ ಯಥಾಭಿಧೇಯ ಚ. ಭಟ್ಟೋಜಿ ದೀಕ್ಷಿತರು ರಚನೆ ಮಾಡಿದ ಸಿದ್ಧಾಂತ ಕೌಮುದಿ ಅದು ಭಾರಿ ಶ್ರೇಷ್ಠವಾದದ್ದು, ಸಂಪೂರ್ಣವಾಗಿ ಇದೆ, ಪಾಣಿನಿಯವರಿಗೆ ಕೂಡ ಸಮ್ಮತವಾಗಿದೆ. ಹಾಗೆ ಅಸ್ಯಾಂ ವೈಯಾಕರಣ ಸಿದ್ಧಾಂತ ಕೌಮುದ್ಯಾಂ ಸಂಜ್ಞಾ ಸಂಧಿ ಸುಬಂತ ಕಾರಕಾರಿ ಪ್ರಕರಣಾನುಗುಣಂ ಪಾಣಿನೀಯಾನಿ ಸರ್ವಾಣಿ ಸೂತ್ರಾನಿ ವ್ಯಾಖ್ಯಾತಾನಿ. ಇಲ್ಲೂ ಕೂಡ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಸಂಜ್ಞಾ ಪ್ರಕರಣ, ಸಂಧಿ ಪ್ರಕರಣ, ಸುಬಂತ ಪ್ರಕರಣ, ಕಾರಕ ಪ್ರಕರಣ, ಈ ರೀತಿಯಾಗಿ ಅದಕ್ಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅನೇಕ ಪ್ರಕರಣಗಳನ್ನ ಪಾಣಿನಿ ಸೂತ್ರಕ್ಕೆ ವ್ಯಾಖ್ಯಾನ ಅದು. ಆದರೆ ಸೂತ್ರ ಕ್ರಮ ವ್ಯತ್ಯಾಸ ಮಾಡಿ, ಪಾಣಿನಿಯವರು ಹೇಳಿದ ಕ್ರಮದಲ್ಲಿ ಹೇಳಿಲ್ಲ ಸೂತ್ರಗಳನ್ನು, ಆ ಸೂತ್ರವನ್ನೇ ಕ್ರಮ ವ್ಯತ್ಯಾಸ ಮಾಡಿ ಜಂಪ್ ಮಾಡಿ ಹೇಳಿದ್ದಾರೆ. ಕಲಿ ಕಬಲಿತೆ ಅಸ್ಮಿನ್ ಕಾಲೇ ಶ್ರದ್ಧಾ
ಸಮಯಾಧೀನಾಂ ಅಭಾವಾತ್ ಸುರಧಿಗಮ ಇತಿ ಮತ್ವಾ ತೇಷಾಂ ಸಾಕ್ಷಾತ್ ಶಿಷ್ಯಃ ವರದರಾಜಃ ಮಧ್ಯಕೌಮುದಿ ಲಘುಕೌಮುದಿ ನಾಮಕೌ ಗ್ರಂಥೌ ಸಂಗ್ರಹರೂಪೇಣ ಅರಿರಚತ್. ಕಲಿಕಬಲಿತೆ ಅಸ್ಮಿನ್ ಕಾಲೆ, ಇದು ಕಲಿಯುಗದ ಕಾಲ, ಎಲ್ಲ ಏನಾಗಬೇಕು, ಫಾಸ್ಟ್ 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 ಆಗಬೇಕು. ಇಷ್ಟು ಬೃಹದಾಗಾರ ಸಿದ್ಧಾಂತ ಕೌಮುದಿ ಓದ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಏನ್ ಮಾಡಿದ್ರು, ಅವರ ಶಿಷ್ಯ, ಸಾಕ್ಷಾತ್ ಶಿಷ್ಯ ಭಟ್ಟೋಜಿ ದೀಕ್ಷಿತರ ಶಿಷ್ಯ ಯಾರು, ವರದರಾಜ. ಹಾಗೆ ಅವರು 2 ಗ್ರಂಥಗಳನ್ನ ರಚನೆ ಮಾಡಿದ್ರು. ಏನು, ಮಧ್ಯ ಕೌಮುದಿ, ಲಘು ಕೌಮುದಿ. ಹಾಗೆ ಅಂದ್ರೆ ಸಣ್ಣದು ಮಧ್ಯ ಕೌಮುದಿ ಸಿದ್ಧಾಂತ ಕೌಮುದಿಗಿಂತ ಸ್ವಲ್ಪ ಸಣ್ಣದು, ಸಂಗ್ರಹ ರೂಪದಲ್ಲಿ ಇರುತ್ತದೆ, ಸಮ್ಮರಿ ರೂಪದಲ್ಲಿ. ಅದಕ್ಕಿಂತ ಇನ್ನೂ ಸಮ್ಮರಿ ಮಾಡಿ ಲಘು ಕೌಮುದಿ, ಲಘು ಸಿದ್ಧಾಂತ ಕೌಮುದಿ ಅಂತ ಕರೀತಾರೆ. ಆ ರೀತಿಯಾಗಿ ಕೊಟ್ಟಿದ್ದಾರೆ, ಸಂಗ್ರಹ ರೂಪೇಣ ರಚನೆ ಮಾಡಿದರು. ತದಿದಾನೀಂ ತಸ್ಯಾಪಿ ಅಧ್ಯಯನಂ ಕರ್ತುಂ ಅವಕಾಶ ನಾಸ್ತಿ. ಲಘು ಸಿದ್ಧಾಂತ ಕೌಮುದಿ ಓದೋದಕ್ಕೂ ಕೂಡ ಈಗ ಏನಿಲ್ಲ, ಸಮಯಾವಕಾಶ ಇಲ್ಲ. ಇನ್ನೂ ಸಂಗ್ರಹ ಆಗಬೇಕು ಅಂತ ಹೇಳಿ ಲಘು ಕೌಮುದ್ಯ ಅಪಿ ಸಂಕ್ಷೇಪ ಕೃತೋ ವರ್ತತೆ, ಅದನ್ನು ಕೂಡ ಸಂಗ್ರಹ ಮಾಡಿ ನಾವು ಇಲ್ಲಿ ಇಟ್ಟಿದ್ದೀವಿ. ಹಾಗೆ ಅಂತ ಒಟ್ಟು ಇಲ್ಲಿಗೆ ಈ ಪಾಠ ಮುಗೀತು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.